ದ ಕಾಲ್. ಕರೆ, ದೇವರ ಕರೆಯುವಿಕೆ ಅಲ್ಲ, ದೇವರ ಒಂದು ಕರೆ. ಕರೆಯುವಿಕೆಗಾಗಿ ಕೊಡುವಂಥ ಒಂದು ಕರೆ. ನಿಮ್ಮ ಕರೆಯುವಿಕೆಯನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕೊಡುವಂಥ ಒಂದು ಕರೆ. ನೀನು ಸುಮ್ಮನೆ ಬಂದು ಹಿಂಗೆ ಕೂತು ಹೋಗಕ್ಕೆ ನಿನಗೆ ಕರೆದಿಲ್ಲ. ನೀನು ತನ್ನ ಮನೆಗೆ ಕರೆದ ಮೇಲೆ ನೀನು ಯಾವಾಗ ಆತನ ಕರೆಯನ್ನು ಕೇಳ್ತೀಯ, ಆತನನ್ನು ಹಿಂಬಾಲಿಸ್ತೀಯ, ಆತನ ಮಗನಾಗುವ ಒಂದು ಯೋಚನೆಯಲ್ಲಿ ನೀನು ಬೆಳೆಯುತ್ತೀಯ, ಆತ ನಿನಗೆ ಒಂದು ರಾಜ್ಯವನ್ನು ಕೊಡ್ತಾನೆ, ನಿನಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ, ನಿನ್ನದೇ ಆದ ಒಂದು ಸ್ಥಾನವನ್ನು ನಿನಗೆ ಕೊಡ್ತಾನೆ. ಇದೆಲ್ಲ ನಾನು ಹೇಳಿದೆ ನಿನ್ನೆ, ದಿಸ್ ಇಸ್ ಓಪನ್ ಫಾರ್ ಆಲ್. ಇದೆಲ್ಲರಿಗೆ ಓಪನ್ ಆಗಿದೆ. ದೇವರಂತಾನೆ, ನೀ ಇಚ್ಛೆ ಪಟ್ಟರೆ ನಿನ್ನ ಸಲುವಾಗಿ ಮಾಡ್ತೀನಿ ನಾನು. ಯಾವಾಗ ದೇವರ ಕರೆಯನ್ನು ನಾವು ಕೇಳ್ತೇವೆ, ನಿರ್ಧಾರ ಮಾಡುವುದು ನಮ್ಮ ಕೆಲಸ. ನಮ್ಮ ನಿರ್ಧಾರಗಳು ನಾವು ಯಾವ ರೀತಿ ಮಾಡ್ತೇವೆ ಅದು ಬಹಳ ಸೂಕ್ಷ್ಮವಾದ ವಿಷಯ. ಸೊ ವೆನ್ ಯು ಲಿಸನ್ ಟು ದ ಕಾಲ್, ಯು ಹ್ಯಾವ್ ಟು ಡಿಸೈಡ್. ನಾವು ನಿರ್ಧಾರ ಮಾಡಬೇಕಾಗ್ತದೆ. ಬೇರೆಯವರನ್ನು ನೋಡಿ ಅಲ್ಲ, ಬೇರೆಯವರ ಒಂದು ಕಂಪೇರ್ ಮಾಡಿ ಅಲ್ಲ. ದೇವರೇ, ನೀನು ಯಾವುದಕ್ಕಾಗಿ ಕರೀತಾ ಇದ್ದಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ರೀಸೆಂಟಾಗಿ ನಮ್ಮ ಕಡೆ ಪ್ರಸಂಗ ಮಾಡುವಾಗ ದೇವರು ಬಂದಂದ, ಐ ಆಮ್ ಬಿಗಿನಿಂಗ್ ದ ಎಂಡ್ ಟೈಮ್ ರಿಕ್ರೂಟ್ಮೆಂಟ್ ಫಾರ್ ಮೈ ಎಂಡ್ ಟೈಮ್ ಆರ್ಮಿ. ನನ್ನ ಕೊನೆಯ ದಿನಗಳ ಸೈನ್ಯವನ್ನು ನಾನು ಆರಂಭ ಮಾಡಲಿಕ್ಕಿದ್ದೇನೆ. ಅದಕ್ಕಾಗಿ ನಾನು ಏನಂತಾರೆ ಆರಿಸ್ಕೊಳ್ತೇನೆ. ನಾನು ಅನ್ಬೇಕಂದ್ರೆ ಒಂದು ಅಡ್ವರ್ಟೈಸ್ ಕೊಟ್ಟಿದ್ದಾನೆ ದೇವರು, ಯಾರ್ಯಾರು ಸೇರ್ತೀರ ನನ್ನ ಒಂದು ಸೈನ್ಯದಲ್ಲಿ, ನನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ನನ್ನ ನಾಮವನ್ನು ಘೋಷಿಸುವುದಕ್ಕಾಗಿ, ನನ್ನ ಚಿತ್ತವನ್ನು ಈ ಭೂಮಿ ಮೇಲೆ ನೆರವೇರಿಸುವುದಕ್ಕಾಗಿ ಒಂದು ಸೈನ್ಯವನ್ನು ನಾನು ಸಿದ್ಧಪಡಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಆಫರ್ ಎಲ್ಲರಿಗಿದೆ, ಆಫರ್ ಎಲ್ಲರಿಗಿದೆ. ಇಲ್ಲ ಪಾಸ್ಟರ್ ನಾನು ಹಿಂದೆ ಬಂದು ಕುಂತು ಹೋಗ್ತೇನೆ ಅಂತಂದರೆ ಯು ಆರ್ ವೆಲ್ಕಮ್. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀರಿ, ಅದ್ರ ಗ್ಯಾರಂಟಿ ನಾ ಕೊಡ್ತೀನಿ. ಬಟ್ ಸ್ವರ್ಗಕ್ಕೆ ಹೋದ್ಮೇಲೆ ಯಾವಾಗ ನಿನ್ನ ಜೊತೆ ಇದ್ದವನ ತಲೆ ಮೇಲೆ ಒಂದು ಜಾಸ್ತಿ ಕಿರೀಟ ನೋಡಿ ನೀನು ಮತ್ತೆ ಅಲ್ಲಿ ಹಲ್ಲೆಲೂಯಾ, ರೈಟ್. ದೇವರಂತಾನೆ, ಇದ್ದವನಿಗೆ ಕೊಡಲ್ಪಡುವುದು. ಸ್ವಲ್ಪ ಕೊಟ್ಟು ನೋಡ್ತಾನೆ ದೇವರು ಯಾವಾಗಲೂ. ಯಾವ ರೀತಿ ಮಾಡ್ತೀಯ? ಮನಸ್ಸಿಂದ ಮಾಡ್ತೀಯ, ಗುಣಗುಡ್ತಾ ಮಾಡ್ತೀಯ, ಎಲ್ಲ ನನಗೆ ಹೇಳ್ತಾರೆ. ಯಾವ ಮನಸ್ಸಿನಿಂದ ನೀನು ಮಾಡ್ತೀಯ? ನಿನ್ನ ಸೇವೆ ಒಂದು ಯಥಾರ್ಥ ರೀತಿಯಲ್ಲಿ ನೀನು ಮಾಡುವಾಗ ದೇವರಂತಾನೆ ನಿನಗೆ ಉನ್ನತ ಸ್ಥಾನದಲ್ಲಿ ನಾನು ಬಿಡ್ತೇನೆ. ಆಮೆನ್, ಹಲ್ಲೆಲೂಯಾ. ಸೊ ಪ್ರಾರ್ಥನೆ ಈ ಸಭೆಗೆ ನಂದು ಅದೇ ಆಗಿರ್ತದೆ. ಇನ್ನೂ ಹೆಚ್ಚಾಗಿ ದೇವರು ಮಾಡಲಿಕ್ಕಿದ್ದಾನೆ, ಮಾಡಕ್ಕೆ ಹೋಗ್ತಾ ಇದ್ದಾನೆ. ರೈಟ್, ನಿಮ್ಮನ್ನು ನೀವು ತಯಾರುಪಡಿಸ್ಕೊಳ್ಳಿ, ನಿಮ್ಮನ್ನು ನೀವು ಸಿದ್ಧಪಡಿಸ್ಕೊಳ್ರಿ. ದೇವರು ಮಾಡೋಕ್ಕೆ ಏನಂತಾರೆ ಲೇಟ್ ಆಗಲ್ಲ, ಆದ್ರೆ ನನ್ನ ಸಲುವಾಗಿ ಕಾಯ್ತಾ ಇರ್ತಾನೆ. ನೀನು ಸಿದ್ಧವಾದರೆ ನಾನು ಅನೇಕ ವಿಷಯಗಳನ್ನು ಮಾಡಬಲ್ಲೆ. ಹಲ್ಲೆಲೂಯಾ, ರೈಟ್. ಸೊ ಅದೇ ಒಂದು ಹೇಳಿಕೆ ಮೇಲೆ ನಾನು ಮುಂದೆ ಹೋಗ್ತೇನೆ. ಸೊ ದಿಸ್ ಮಾರ್ನಿಂಗ್ ಐ ವಿಲ್ ಶೇರ್ ವಿತ್ ಯು ವಾಟ್ ಕೈಂಡ್ ಆಫ್ ದ ಕಾಲ್ ಗಾಡ್ ಹ್ಯಾಸ್ ಗಿವನ್. ಅಂದರೆ ಯಾವ ತರವಾದ ಈ ಕರೆ ಇದೆ. ಈ ಕರೆ ಎಲ್ಲರಿಗಿದೆ. ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ರೈಟ್. ಹೆಂಗೆ ತಿಳಿಬೇಡ್ರಿ,
ಮೊದಲು ಇದ್ದವರಿಗೆ ಬರ್ತದ. ಇದರಲ್ಲಿ ಸೀನಿಯಾರಿಟಿ ಇಲ್ಲ. ದೇವರ ರಾಜ್ಯದಲ್ಲಿ ಸೀನಿಯಾರಿಟಿ ಇಲ್ಲ. ಪ್ರಮೋಷನ್ ಹೊರಗೆ ಲೋಕದ ರೂಢಿ ಪ್ರಕಾರ ಸೀನಿಯಾರಿಟಿ ಮೇಲೆ ಇದು ಸಿಗ್ತದೆ. ಇನ್ ಗಾಡ್ ಸೈಡ್, ಇನ್ ದ ಕಿಂಗ್ಡಮ್ ಆಫ್ ಗಾಡ್ ದೆರ್ ಇಸ್ ನೋ ಸೀನಿಯಾರಿಟಿ. ದ ಪರ್ಸನ್, ಯಾವ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತಾನೋ ಅವನೇ ಸೀನಿಯರ್ ಇದ್ರಲ್ಲಿ. ಹಲ್ಲೆಲೂಯಾ. ಸೊ ಈ ಕರೆ ಯಾವ ತರವಾದ ಒಂದು ಕರೆ ಆಗಿದೆ? ಓಕೆ, ಮೊದಲನೇ ವಚನ ಓದೋಣ. ಮೊದಲನೇ ಕೊರಿಂಥಿಯ 1ನೇ ಅಧ್ಯಾಯ 26ನೇ ವಚನ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೀತಾನೆ? ರೈಟ್, ಎಂತವರನ್ನು ಕರೀತಾನೆ? ಒಂದ್ಸಲ ಬಹಳ ದುಃಖ ಆಯ್ತು ನನಗೆ. ಒಬ್ಬ ಯವನಸ್ಥ ಬಂದು ಕೇಳ್ತಾನೆ, ಅಣ್ಣ ಸೇವೆ ಮಾಡ್ಬೇಕಂದ್ರೆ ಇಂಗ್ಲಿಷ್ ಬರ್ಬೇಕಂತ ಕಂಪಲ್ಸರಿ ಅದು. ಐ ಫೆಲ್ಟ್ ವೆರಿ ಬ್ಯಾಡ್. ಕಣ್ಣಲ್ಲಿ ನೀರು ಬಂತು ನನಗೆ. ಕರೆ ಅಂದ್ರೆ ಹೂ ಟೋಲ್ಡ್ ಯು? ಇಲ್ಲ ಅಣ್ಣ, ಭಾಳ ಜನ ನೋಡಿನಿ, ಇಂಗ್ಲೀಷ್ ಬಂದರೆ ಸ್ವಲ್ಪ ಸೇವೆ ಚಲೋ ಇರ್ತದೆ. ತಪ್ಪಾದ ಒಂದು ಅಭಿಪ್ರಾಯ ನಮ್ಮಲ್ಲಿ ಕುಂತ್ಕೊಂಡಿದೆ. ನಾನು ಏನಾದರೂ ಇದ್ರೆ ಮಾತ್ರ ದೇವರು ನನ್ನನ್ನು ಕರೀತಾನೆ. ನಾನು ಯಾವುದೋ ಒಂದು ಸ್ಥಾನದಲ್ಲಿದ್ದರೆ ಮಾತ್ರ ದೇವರು ನನ್ನನ್ನು ಕರೀತಾನೆ. ನನ್ನಲ್ಲಿ ಯೋಗ್ಯತೆಗಳಿದ್ದಾಗ ಮಾತ್ರ ದೇವರು ನನ್ನನ್ನು ಕರೀತಾನೆ. ದೇವರು ಆ ರೀತಿ ಮಾಡಲ್ಲ. ದೇವರು ನಿಮ್ಮನ್ನು ಕರೆದು ಆತನ ಕರೆಯುವಿಕೆಗೆ ಬೇಕಾದ ಯೋಗ್ಯತೆಗಳಿಂದ ನಿಮ್ಮನ್ನು ತುಂಬಿಸಿ ನಿಮ್ಮನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಹೋದ ಮುಂದೆ, ಎಂತವರನ್ನು ಕರೆದನೆಂಬುದಾಗಿ ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಎಷ್ಟು ಜನ ಬಯಸ್ಕೊರಿ? ಬುದ್ಧಿನೇ ಇಲ್ಲ ನೋಡಿ ನಿನಗ. ಬಯಸ್ಕೊಂತೀರಿ? ಹೌದಾ? ಇವತ್ತು ಖುಷಿ ಪಡ್ರಿ, ನೀವೇ ಸೆಲೆಕ್ಟೆಡ್ ಕ್ಯಾಂಡಿಡೇಟ್. ಹಲ್ಲೆಲೂಯಾ. ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ನೀವೇ ಸೆಲೆಕ್ಟೆಡ್ ಕ್ಯಾಂಡಿಡೇಟ್. ಯಾಕಂದ್ರೆ ನೀವು ನಿಮ್ಮ ಬುದ್ಧಿ ಉಪಯೋಗಿಸಂಗಿಲ್ಲ, ನೀವು ದೇವರ ಆತ್ಮನ ಬುದ್ಧಿ ಉಪಯೋಗಿಸ್ತೀರಿ. ದೇವರಂತಾನೆ, ನಿಮ್ಮ ಬುದ್ಧಿ ಉಪಯೋಗಿಸೋದು ನನಗೆ ಬೇಡ, ನನ್ನ ಬುದ್ಧಿಯಿಂದ ಕೆಲಸ ಮಾಡೋರು ನನಗೆ ಬೇಕು, ನನ್ನ ಜ್ಞಾನದಿಂದ ಕೆಲಸ ಮಾಡೋರು ನನಗೆ ಬೇಕು, ನನ್ನ ಆಲೋಚನೆಗೆ ತಕ್ಕ ಹಾಗೆ ಕೆಲಸ ಮಾಡುವವರು ನನಗೆ ಬೇಕು. ಹಲ್ಲೆಲೂಯಾ. ಐ ಥ್ಯಾಂಕ್ ಗಾಡ್. ಎಲ್ಲರೂ ಯಾರ್ಯಾರು ಬಯಸ್ಕೊಂಡಿರಲ್ಲ, ಏ ಬುದ್ಧಿ ಇಲ್ಲ ನಿನಗಂತ, ದಟ್ ಈಸ್ ದ ಡೇ ಯು ವೇರ್ ಸೀಲ್ಡ್ ಫಾರ್ ಟು ಬಿ ಚೋಸನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ನಿಮಗೆ ಬೈದಾರಲ್ಲ ಅವರಿಗೆ ಆಶೀರ್ವಾದ ಮಾಡ್ರಿ. ಯು ಲೆಡ್ ಮೀ ಇನ್ ಟು ಮೈ ಕಾಲಿಂಗ್. ಹಲ್ಲೆಲೂಯಾ. ರೈಟ್? ಇಲ್ಲ, ಲೋಕದ ರೀತಿಯಾಗಿ ಯಾರು ಬುದ್ಧಿವಂತರಿದ್ರು, I am not seeking like that people. ಸ್ವಾಮಿ ತನ್ನ ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಎಂಥವ್ರು ಹುಡುಕಿದ? ರಾಜನ ಅರಮನೆಯಲ್ಲಿ ಇದ್ದವರು ಹುಡುಕಿದ್ನ? ಜ್ಞಾನ ಉಳ್ಳವರಿಗೆ ಹುಡುಕಿದ್ನ? ಎಲ್ಲಿಗೆ ಹೋದ? ಮೀನಿರಡೆ ಸರಿ ಬಟ್ಟೆ ಹಾಕಕ್ಕೂ ಬರಂಗಿಲ್ಲ. ಸ್ವಾಮಿ ಅವರು ಪೇತ್ರನ ಕರೆದಾಗ, whom did he choose?
ಅಂದ್ರೆ ನಿಮಗೆ ಅನಿಸ್ತಾ ಇದ್ರೆ ದೇವರು ನನಗೆ ಆರಿಸ್ಕೊಳ್ಬೋದಾ ಪಾಸ್ಟರ್? ಆತನ ದೃಷ್ಟಿ ನಮ್ಮೆಲ್ಲರ ಮೇಲಿದೆ, ನಮ್ಮೆಲ್ಲರ ಮೇಲಿದೆ. ಯಾರು ಆತನಿಗೋಸ್ಕರ ತವಕ ಪಡ್ತಾರೆ, ಯಾರು ಆತನನ್ನು ಹಿಂಬಾಲಿಸಿ ಆತನಿಗೆ ಅಧೀನರಾಗಿರುವುದಕ್ಕಾಗಿ ತಮ್ಮನ್ನು ತಾವು ಸಿದ್ಧ ಮಾಡ್ಕೋತಾರೆ, ಅಂಥವ್ರನ್ನ ದೇವರು ಆರಿಸ್ಕೊಳ್ತಾನೆ. ಹಲ್ಲೆಲೂಯಾ. ಸೊ ಮೊದಲನೇ ಮಾತು ಕ್ಲಿಯರ್ ಮಾಡ್ಕೊಳ್ರಿ. ನಾನು ಆರಿಸ್ಕೊಳ್ಬೇಕಾದ್ರೆ, ದೇವರು ನನ್ನನ್ನು ಕರಿಬೇಕಾದ್ರೆ ನಾನು ಜ್ಞಾನವುಳ್ಳವರಾಗಿರಬೇಕು, ಎಜುಕೇಟೆಡ್ ಅಂದರೆ ಬಹಳ ತಿಳುವಳಿಕೆ ಉಳ್ಳವನಾಗಿರಬೇಕು. When he calls the people who are submissive to him. Hallelujah. ಯಾರ ಆತನೊತ್ತಿಗೆ ಒಂದು ಸಂಬಂಧದಲ್ಲಿ ಇರಕ್ಕೆ ಒಂದು ಆಸೆ ಉಳ್ಳವರ್ತಾಗಿರ್ತಾರೆ, ಅವರನ್ನು ದೇವರು ಕರೀತಾನೆ. ಓಕೆ, ಜಲ್ದಿ ಹೋಗ್ತೇನೆ, ಜಾಸ್ತಿ ಇದು ಮಾಡಲ್ಲ. ರೈಟ್, ದ ಫಸ್ಟ್ ಥಿಂಗ್, ನಿಮಗೆ ಅನಿಸ್ತದ ದೇವರು ನಿಮ್ಮನ್ನು ಕರಿಬೋದು ಎಂಬುದಾಗಿ? ಹೌದಾ? ಯಾಕೋ ಗ್ಯಾರಂಟಿ ಇಲ್ಲ. ಹಲ್ಲೆಲೂಯಾ. ಎಲ್ಲಿ ಕರೀತಾನೆ? ಯಾವಾಗ ನೀವು ಸ್ಥಾನಕ್ಕೆ ಬರ್ತೀರಿ ಅವಾಗ? ಮಾಸ್ಟರ್ ನನಗೆ ಎದುರು ಸಲುವಾಗಿ ಕರೆದಿದ್ದಾನೆ ದೇವರು. ನಿನ್ನ ಕಾಲೇಜಿನಲ್ಲಿ ಸ್ನೇಹಿತರಿದ್ದಾರೆ, ಅವನ ಸಲುವಾಗಿ ಕರೆದಿದ್ದಾನೆ ನಿನಗೆ. ನಿನ್ನ ಜೊತೆ ಕೆಲಸ ಮಾಡ್ತಾರಲ್ಲ, ಅವ್ರ ಸಲುವಾಗಿ ನಿನಗೆ ಕರೆದಿದ್ದಾನೆ. ಇಲ್ಲ, ನನಗೆ ಕರಿಬೇಕಂದ್ರೆ ನನಗೆ ಪ್ಲೇನ್ ಟಿಕೆಟ್ ಬೇಕು, ಕರಿಬೇಕಂದ್ರೆ ಸ್ಟೇಜ್ ಬೇಕು, ಮೈಕ್ ಬೇಕು. ಮಾಸ್ಟರ್ ಹೇಳೋ ಪ್ರಕಾರ ಸ್ಟಾರ್ಟಿಂಗ್ ಇವೆಲ್ಲ ಸಿಗೋಲ್ಲ. ಆತನ ಎಲ್ಲಿ ನೋಡ್ತಾನೆ? ನಿನ್ನ ಪಕ್ಕದಲ್ಲಿರುವಂಥ ವ್ಯಕ್ತಿಗೆ ನೀನು ಏನಾದರೂ ಹೇಳಿದೀಯಾ? ಡಿಡ್ ಯು ರಿಪ್ರೆಸೆಂಟ್ ಯೋರ್ ಸೆಲ್ಫ್ ಆಸ್ ಹಿಸ್ ಚೈಲ್ಡ್ ಟು ದ ಪರ್ಸನ್ ಬಿಸೈಡ್? ನಮ್ಮ ಕರಿವಿಕೆ ನಮ್ಮ ಒಂದು ಅರ್ಹತೆಗಲ್ಲ, ಆತನ ಒಂದು ಕೃಪೆ ಮೇರೆಗೆ, ಆತನ ಒಂದು ಕರುಣೆ ಮೇರೆಗೆ ಇರ್ತದೆ. ಹಲ್ಲೆಲೂಯಾ. ನಾನು ಕೇಳಿದೆ, ದೇವರೇ ಇಂಥವ್ರನ್ನೇ ಯಾಕೆ ಕರಿತೀವಿ? ಸೊ ಒಂದು ಮಾತು ಹೇಳಿದ ದೇವರು, ಇಂಥವ್ರು ಎಂದು ಅವರು ಏನಂತಾರೆ, ದೇ ಕೆನಾಟ್ ಬೋಸ್ಟ್ ಅಬೌಟ್ ದೆಮ್ ಸೆಲ್ಫ್. ಹೌ ಡು ಯು ಸೇ ದಟ್? ತಮ್ಮಂತಾವು ಹೊಗಳಕ್ಕೆ ಏನೂ ಇಲ್ಲ ಅವ್ರ ಹತ್ರ. ಹೊಗಳಬೇಕಾದ್ರೆ ನನಗೆ ಹೊಗಳಬೇಕು, ಮತ್ತೆ ಅಂಥವ್ರನ್ನ ಹುಡುಕ್ಸ್ತಾನೆ, ಅಂಥವ್ನ ಕರೀತಾನೆ. ಯಾರು ಕ್ರೆಡಿಟ್ ನನಗೆ ಬೇಕಂತಾರಲ್ಲ, ದೇವರೇ ಏನೇ ಮಾಡಿದ್ರು ಮಹಿಮೆ ನಿನಗೆ ಮಾತ್ರ. ಏನೇ ಮಾಡಿದ್ರು ನಿನ್ನ ನಾಮ ಮೇಲೆ ಕೆತ್ತಬೇಕು. ಒಂದು ಚೇರ್ ಇಲ್ಲಿಂದ ಸರ್ಸಿ ಇಲ್ಲಿಟ್ರೆ ಯಾರು ನೋಡ್ಯಾರ ಫೋಟೋ ತೆಗಿಯುವಂತ ಚರ್ಚ್ನ ಕೆಲಸ ಮಾಡಾಕತ್ತಿ. ಯು ಡೋಂಟ್ ನೀಡ್ ಪ್ರೂಫ್. ದೇವರು ಯಾವಾಗ ಕರೀತಾನೆ, ನಮ್ಮ ಹೃದಯಗಳನ್ನು ನೋಡ್ತಾನೆ. ಹಲ್ಲೆಲೂಯಾ. ದೀನರಾಗಿ ಆತನಿಗೆ ಒಪ್ಪಿಸಿಕೊಡುವಂಥ ಹೃದಯಗಳು, ಆತನ ಅಧೀನದಲ್ಲಿರುವಂಥ ಹೃದಯಗಳು, ಆತನನ್ನೇ ಹಿಂಬಾಲಿಸುವಂಥ ಹೃದಯಗಳು, ಆತನ ಸ್ವರವನ್ನೇ ಕೇಳುವಂಥ ಹೃದಯಗಳು, ಅಂಥ ಒಂದು ಹೃದಯಗಳನ್ನು ಹುಡುಕ್ತಾ ಇದ್ದಾನೆ. ನನ್ನ ಅರ್ಹತೆ ಅಲ್ಲ, ನನ್ನ ಆಸೆ ನೋಡ್ತಾನೆ. ಹಲ್ಲೆಲೂಯಾ. ರೈಟ್, ಕ್ವಿಕ್ಲಿ ಐ ವಿಲ್ ಗೋ. ನಿಮ್ಮ ಕರೆ ಅಥವಾ ನಮ್ಮ ಕರೆ ಯಾವ ಥರವಾದ ಕರೆ ಇದೆ? ಓಕೆ, ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ಓಕೆ, ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ಪಾಲ್ ಅಂತ ಇದ್ದಾನೆ, ನನ್ನ ಕರೆ ಯಾವ ರೀತಿಯಾಗಿದೆ? I press on towards the goal to win
for the price of the upward call. Okay, let me come back to King James Version. King James Version ನಲ್ಲಿ ಒಂದು ಮಾತಿದೆ, ಒಂದು ಬೇರೆ ತರ್ಮುಜೆ, right? It's called as the high calling of God. ಉನ್ನತವಾದ ಕರೆ. ನಮ್ಮ ಕರೆ ಯಾವುದಿದೆ? ಎಲ್ಲರೂ ಹೇಳ್ರಿ. ಯಾರಿಗೆ ಹುಡುಕ್ತಾ ಇದ್ದಾನೆ? ಯಾರು ಪೂರ್ವ ಕೀಳುಮಟ್ಟದಲ್ಲಿದ್ದಾರೆ? ಎದಕ್ಕೆ? ಆ ಕೀಳುಮಟ್ಟದಲ್ಲಿರುವಂಥವರನ್ನು ಕರೆದು ಉನ್ನತ ಮಟ್ಟಕ್ಕೆ ಸೇರಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಒಂದ್ಸಲ ಯಾವಾಗಲೂ ನೆನೆಸ್ತೆ, ರಿಮೈಂಡ್ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಒಂದ್ಸಲ ಯೋಚನೆ ಮಾಡ್ರಿ, ಇವತ್ತು ಚೆನ್ನಾಗಿದ್ದೀರಿ, ಆದರೆ ಎಲ್ಲಿಂದ ಆರಂಭವಾಯಿತು ಇದನ್ನು ಮಾತ್ರ ಮರಿಬೇಡ್ರಿ. ಯಾವ ಒಂದು ಸ್ಥಳದಿಂದ ದೇವರು ನಿಮ್ಮನ್ನು ಮೇಲೆತ್ತಿದ್ದಾನೆ ಇದು ಎಂದೂ ಮರೆಯಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ನನ್ನ ಮಟ್ಟ ಏನಿತ್ತು ಅಲ್ಲೇ ಇತ್ತು, ಆದರೆ ಆತನ ಕರೆಯುವಿಕೆ ನನ್ನನ್ನು ಏನು ಮಾಡಿತ್ತು? ಒಂದು ಉನ್ನತ ಸ್ಥಾನಕ್ಕೆ ತಂತು. ಹಲ್ಲೆಲೂಯಾ. The call that God is giving you, has given you, is a high calling. ಉನ್ನತವಾದ ಕರೆ ಅದು. ಯಾವ ಮನುಷ್ಯ ನಿಮ್ಮನ್ನು ಕರೆದಿಲ್ಲ. ಮಾತುಗಳನ್ನು ಬದಲಾಯಿಸಿ ಯಾವುದೋ ಪ್ರಾಮಿಸ್ ಮಾಡಿ ಆಮೇಲೆ ಮಾಡಂಗಿಲ್ಲ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ನಿಮ್ಮನ್ನು ಕರೆದಿಲ್ಲ. ಯಾರು ನಿಮ್ಮನ್ನು ಕರೆದಾನೆ ಆತನು ನಂಬಿಗಸ್ತನು. The one who has called you is faithful till the end of your life. Hallelujah. He has called you with a high calling. ಉನ್ನತವಾದ ಕರೆ. ಮೊನ್ನೆ ನಮ್ಮಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು, ಗವರ್ಮೆಂಟ್ ಮತ್ತೆ ರಿಟೈರ್ಮೆಂಟ್ ಏನೋ ಚೇಂಜ್ ಮಾಡೋರು ಇದ್ದಾರೆ ಅಂತ. ಏಜ್ ಅವರೆಲ್ಲ ಯೋಚನೆ ಮಾಡ್ತೀವಿ, ಇಷ್ಟು ವರ್ಷ ಜಾಸ್ತಿ ಆದರೆ ಇನ್ನೂ ಎಷ್ಟು ಪೆನ್ಷನ್ ಬರ್ತದೆ, ಇಷ್ಟು ವರ್ಷ ಇನ್ನೂ ಆದರೆ. ನಾನು ಕುಂತು ಯೋಚನೆ ಮಾಡ್ತಾ ಇದ್ದೆ, ದೇವರೇ ನಮಗೂ ಒಂದು ನೌಕರಿ ಕರ್ತಿದ್ವಿ, ಇದಕ್ಕೆ ರಿಟೈರ್ಮೆಂಟೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕಾರ್ಯವನ್ನು ಮಾಡುವವರಿಗೆ ಎಂದೂ ರಿಟೈರ್ಮೆಂಟ್ ಇಲ್ಲ. ಹಲ್ಲೆಲೂಯಾ. ಆತನ ಸೇವೆ ಯಾವಾಗ ತನಕ ಮಾಡ್ಬೋದ್ರಿ? ಆತನ ಸೇವೆ ಯಾವಾಗ ತನಕ ಮಾಡ್ಬೋದು? ನಿಮ್ಮ ಕೊನೆಯ ಉಸಿರಿರುವವರೆಗೂ ನೀವು ಹೇಳ್ಬೋದು, ನಾನು ದೇವರ ಸೇವೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಉದಾಹರಣೆ, ಯೇಸು ಸ್ವಾಮಿ ತಾನು ಸಾಯುವ ಮಟ್ಟದವರೆಗೂ, ಸಾಯುವ ಆ ಒಂದು ಕ್ಷಣದಲ್ಲಿಯೂ ಸಹ ಅಂತ ಬಾಜಿದವನಿಗೆ ಹೇಳ್ತಾನೆ, ನಡಿ ನೀನು ಲಾಸ್ಟ್ ಸೋಲ್ ನನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ, ಮುಗಿಯಂಗಿಲ್ಲ. ನಿಮಗೆ ರಿಟೈರ್ ಆದ್ಮೇಲೆ ನಿಮಗೆ ಪೆನ್ಷನ್ ಸಿಗ್ತದೆ ರೀ. ನಮಗೆ ರಿಟೈರ್ಮೆಂಟೇ ಇಲ್ಲ ಅಂದ್ರೆ ನಮಗೆ ಸ್ಯಾಲ್ರಿನೇ ಸಿಗ್ತದೆ. ಹಲ್ಲೆಲೂಯಾ, ಆಮೆನ್. ನಮಗೆ ಪೆನ್ಷನ್ ಇಲ್ರಿ, ನಮಗೆ ಸ್ಯಾಲ್ರಿನೇ ಸಿಗ್ತದೆ. ಹಲ್ಲೆಲೂಯಾ. ನಮ್ಮ ಕರೆ ಎಂತ ಕರೆ? ಇದು ಉನ್ನತವಾದ ಕರೆ. ಹಲ್ಲೆಲೂಯಾ. He is the highest. He has called you with a high calling. ಯೋಚನೆ ಮಾಡ್ರಿ, ಇಂಥ ಒಂದು ಉನ್ನತವಾದ ಕರೆಯನ್ನು ನೀವು ಲಕ್ಷ್ಯ ಕೊಡ್ಲಿಲ್ಲ ಅಂದ್ರೆ ಯಾರು ಲುಕ್ಸಾನ್? ನಿಮಗನಿಸ್ತದ ನಾ ಕೇಳಲಿಲ್ಲ ಅಂತಂದ್ರೆ ದೇವ್ರ ಕೆಲಸ ನಡೆಯಂಗಿಲ್ಲ ಅಂತ. ಆ ತಪ್ಪು ಕಲ್ಪನೆ ಬಿಟ್ಬಿಡ್ರಿ. ನಾನಿಲ್ಲ ಅಂದ್ರೆ ಸೇವೆ ನಡೆಯಂಗಿಲ್ಲ, ನಾ ಇಲ್ಲ ಅಂದ್ರೆ ಚರ್ಚ್ ನಡೆಯಂಗಿಲ್ಲ, ನಾ ಇಲ್ಲ ಅಂದ್ರೆ ದೇವರ ರಾಜ್ಯ ಮುಂದೆ ಹೋಗಂಗಿಲ್ಲ. ಫರ್ಗೆಟ್ ಇಟ್. ಎಲೈಜಾ ಸಾಕಾಯ್ತಂದ, ದೇವರ ಮನೆಗೆ ಮಸ್ಕ ಹಚ್ಚಿ, ಇಲ್ಲಪ್ಪ ಮುಂದೆ ಮಾಡು, ನೀ ಬೆಂಕಿ ತರೋ ಮನುಷ್ಯ, ಹೌದಾ? ನಿನ್ನಂತ ಧೈರ್ಯಷ್ಟ ಯಾರಿಲ್ಲ, ರೈಟ್? ಎಲ್ಲರ ಎದುರುಗಡೆ ನೀ ನಿಂತು ಮಾತಾಡುವನು. ಎಲೈಜಾ ಅಂತ ಸಾಕಾಯ್ತು ದೇವ್ರೆ, ಹೌದಾ? ನೀನೇ ಇನ್ನೊಬ್ಬನಿಗೆ ಅಪಾಯಿಂಟ್ ಮಾಡಿ ಹೋಗುತ್ತೆ. ಹಲ್ಲೆಲೂಯಾ.
ನಾನು ಕಳ್ಸಂಗಿಲ್ಲ, ನಿನ್ನ ಕೈಲಿಂದ ಅಪಾಯಿಂಟ್ ಮಾಡಿಸ್ತೀನಿ ನಿನ್ನ ಜಾಗದಾಗೆ ಮಾತು. ಅದಕ್ಕೆ ಯಾವಾಗಲೂ ಹೇಳ್ತೀನಿ, ಸೇವೆಗೆ ಯಾವಾಗೂ ಗಾಡ್ ಇಟ್ಸ್ ಎನಫ್ ಅಂತ ಯಾವಾಗಲೂ ಹೇಳಬಾರ್ದು. ದೇವರೇ ಸಾಕಾಯ್ತು ಎಂಬುದಾಗಿ ಯಾವಾಗಲೂ ಹೇಳಬಾರ್ದು. ಇಲ್ಲ ದೇವರೇ ಇನ್ನ ಮಾಡ್ತೇನೆ, ಇನ್ನ ಮಾಡ್ತೇನೆ. ಹೂ ವಾಸ್ ದಟ್ ವಿತ್ ಜಾಶ್ವಾ? ಜಾಶ್ವನ್ ಜೊತೆ ಯಾರಿದ್ರು? ಕಾಲೇಬ್, ರೈಟ್? ಕಾಲೇಬ್ನೇನಂತಾನೆ, ವಯಸ್ಸಾದ ಮೇಲೆ ಹೋಗಿ ಜಾಶ್ವಾಗ ಹೇಳ್ತಾನೆ, ಏನಂತಾನೆ? ಆ ಪರ್ವತ ನನಗೆ ಕೊಡು, ಮತ್ತೆ ನಾನು ಮತ್ತೆ ಯುದ್ಧಕ್ಕೆ ಹೋಗ್ತೇನೆ. ವಯಸ್ಸಾದ್ಮೇಲೆ ಜಾಶ್ವ ಅಂದಿರ್ಬೋದು, ಇಲ್ಲೋ ನಮ್ಮಿಬ್ಬರದು ವಯಸ್ಸಾಗ್ಯದ, ಈಗ ನೆಕ್ಸ್ಟ್ ಜನರೇಷನ್ ಬರಲಿ, ಅವ್ರು ಮಾಡಲಿ ಅಂತ. ಕಾಲೇಬ್ನ I know there are giants there, but still the same call is upon me. ಯಾವಾಗ ಕರೆ ನಿಮ್ಮ ಮೇಲೆ ಇರ್ತದೆ, ನೀವು ಎಷ್ಟು ವರ್ಷ ಸೇವೆ ಮಾಡಿರಿ, ಎಲ್ಲಿ ತನಕ ಮಾಡ್ತಾ ಇದ್ದೀರಿ, ನೀವು ಎಷ್ಟು ಎವ್ರಿ ಟೈಮ್ ಯು ಸ್ಟೆಪ್ ಇನ್ ಟು ಡೂ ದ ವರ್ಕ್ ಆಫ್ ಗಾಡ್, ದೇವರ ಕಾರ್ಯವನ್ನು ಮಾಡೋಕ್ಕೆ ನೀವು ಯಾವಾಗ ಒಂದು ಕಾಲು ಹೆಜ್ಜೆ ಮುಂದೆ ಇಡ್ತೀರಲ್ಲ, ಆ ಕರೆಯ ಸಾಮರ್ಥ್ಯ ನಿಮ್ಮಲ್ಲಿ ಬರ್ತದೆ. This is the high calling of God. It never ends in your life. ನಿಮ್ಮ ಜೀವನದಲ್ಲಿ ಅದೆಂದೂ ಮುಗಿಯಂಗಿಲ್ಲ. ನಾವೇ ಕೆಲವೊಂದ್ಸಲ ಸಾಕಾಯ್ತೇವೆ ಅಂತ ಕುಂತು ಬಿಡ್ತೇವೆ. ಆದರೆ ನಿಮಗೆ ಮತ್ತೆ ಪಶ್ಚಾತ್ತಾಪ ಆಗಿ ಮತ್ತೆ ಮಾಡ್ಬೇಕನ್ಸಿದಾಗ ಒಂದು ಯೋಚನೆ ಸಾಕು, ದೇವರಂತಾನೆ ಆ ಕರೆಯ ಸಾಮರ್ಥ್ಯ ಮತ್ತೆ ನಿಮ್ಮ ಮೇಲೆ ಹಾಕ್ತೇನೆ. ಅದೇ ಒಂದು ಸಾಮರ್ಥ್ಯದಲ್ಲಿ ನೀವು ಕಾರ್ಯಗಳನ್ನು ಮಾಡಬಹುದು. ಹಲ್ಲೆಲೂಯಾ. The power of your call has never diminished in your life. ನಿಮ್ಮ ಜೀವನದಲ್ಲಿ ನಿಮ್ಮ ಕರೆಯ ಒಂದು ಸಾಮರ್ಥ್ಯ ಎಂದೂ ಕಡಿಮೆ ಆಗಲ್ಲ. ಹಲ್ಲೆಲೂಯಾ. ನಿಜವಾಗಿ ನಾ ಪಾಸ್ಟರ್, ಹೌದು. ಸಾಮ್ಸನ್ ಕರೆಯಲ್ಪಟ್ಟ, ತಪ್ಪು ಮಾಡಿದ, ಹಿಡಿದ್ರೆ ಅವನಿಗೆ ಏನಂತಾರೆ, ವೈರಿಯರು ಅವನ ಕಟ್ಟಿದ್ರು. ಆದರೆ ದೇವರ ವಾಕ್ಯ ಹೇಳ್ತದೆ, ಆ ಒಂದು ಸ್ಥಳದಲ್ಲಿ ಇದ್ದಾಗ ಆತನ ತನ್ನ ಕರೆ ನೆನಪು ಮಾಡಿಕೊಂಡ, ಅವನಿಗೆ ಗೊತ್ತಾಯ್ತು ನನ್ನ ತಲೆ ಮೇಲೆ ಮತ್ತೆ ಕೂದಲು ಬರ್ತಾ ಇದ್ದಾವೆ. ಹಲ್ಲೆಲೂಯಾ. ಮತ್ತೆ ಕೂದಲು ಬರ್ತಾ ಇದ್ದಾವೆ. ಅವನಿಗೆ ಗೊತ್ತಿತ್ತು, ದೇವರೇನು ಮಾಡಿದ್ದಾನೆ, ನನ್ನ ಕರೆಯನ್ನು ಪ್ರತ್ಯೇಕಿಸಿ ಅದರ ಸಾಮರ್ಥ್ಯವನ್ನು ನನ್ನ ಕೂದಲಿನಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ಹಂಗೆ ಯೋಚನೆ ಮಾಡಬೇಡ್ರಿ, ಪವಿತ್ರ ಆತ್ಮನಿದ್ದಾನೆ. ಮತ್ತೆ ಕೂದಲು ನೋಡ್ಕೊ, ಕೂದಲು ಹೋಗ. ಈಗ ನಿಮ್ಮ ಕರೆ ನಿಮ್ಮ ಕೂದಲ ಮೇಲಲ್ಲ, ಈಗ ನಿಮ್ಮ ಕರೆ ನಿಮ್ಮ ಸಾಮರ್ಥ್ಯ ಮೇಲಲ್ಲ, ಈಗ ನಿಮ್ಮ ಕರೆ ನಿಮ್ಮೊಳಗಿರುವ ಪವಿತ್ರ ಆತ್ಮನ ಮೇಲೆ ಆಧಾರಿತವಾಗಿದೆ. ಹಲ್ಲೆಲೂಯಾ. ಸೊ ಸಾಮ್ಸನ್ ಅಂತಾನೆ, ನನಗೆ ಗೊತ್ತು ಕೂದಲು ಬರ್ತಾ ಇದೆ, ಆದರೆ ದೇವರ ಕರೆಯ ಸಾಮರ್ಥ್ಯ ನನ್ನಲ್ಲಿ ಅಂದೂ ಕಡಿಮೆ ಆಗಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಹೋಗಿ ನನಗೆ ಆ ಏನಂತಾರೆ, ಯಾವುದು ಛತ್ತಿಂದ ಯಾವುದು ಪಿಲ್ಲರ್ ಅದಲ್ಲ, ಅದು ಹಿಡ್ಕೊಡೋದು. The Bible says, when he shook, the whole thing fell down. The power of the call of God will never diminish in your life. ನಾವು ಮಾಡದೇ ಇದ್ದಾಗ ಅದು ಏನಂತಾರೆ, ನಿಷ್ಕ್ರಿಯವಾಗಿ ಕಾಣಿಸ್ತದೆ. ಆದರೆ ಯಾವಾಗ ನೀವು ಒಂದ್ಸಲ ನಿಮಗೆ ಮನಸ್ಸಾಕ್ಷಿ ಬಂದು, ಹೌದು ಸ್ವಾಮಿ, ಮತ್ತೆ ನಾನು ಅದನ್ನು ಮಾಡ್ತೇನೆ, ಮತ್ತೆ ನಿಲ್ತೇನೆ, ಯಾವ ಕರೆಯುವಿಕೆಯಲ್ಲಿ ನೀನು ಕರೆದೀಯ, ಯಾವ ಕರೆಯಿಂದ ನೀನು ಕರೆದೀಯ, ಅದರಲ್ಲಿ ತಿರುಗಿ ಮತ್ತೆ ನಾನು ಆ ಸ್ಥಾನದಲ್ಲಿ ನಿಲ್ತೇನೆ ಎಂಬುದಾಗಿ ಒಂದು ಯೋಚನೆ ನಿಮ್ಮಲ್ಲಿ ಬಂದಾಗ, ಒಂದು ನಿರ್ಧಾರ ನೀವು ಮಾಡಿದಾಗ, ಆ ಕರೆಯ ಸಾಮರ್ಥ್ಯ ನಿಮ್ಮ ಮೇಲೆ ಮತ್ತೆ ಬರ್ತದೆ. ಹಲ್ಲೆಲೂಯಾ. ಅಂದರೆ ನೀವು ಯೋಚನೆ ಮಾಡ್ಬೋದು, ಮಾಡಿದ್ದೇನೆ, ಈಗ ಬಿಟ್ಟಿದ್ದೇನೆ, ಈಗ ಮಾಡ್ತಾ ಇಲ್ಲ, ಈಗ ಮನಸ್ಸಿಲ್ಲ ಎಂಬುದಾಗಿ. ನೀವು ರೆಸ್ಟಿಂಗ್ ಪೀರಿಯಡ್ನಲ್ಲಿ ಇದ್ದೀನಿ ಮೋಸ್ಟ್ಲಿ. ಬಟ್ ಒಂದು ಸೆನ್ಸ್ ನಿಮ್ಮಲ್ಲಿ ಬರಲಿ, ಒಂದು ಯೋಚನೆ ನಿಮ್ಮಲ್ಲಿ ಬರಲಿ. ಯಾವ ರೀತಿ ತಪ್ಪಿ ಹೋದ ಮಗನ ಬಗ್ಗೆ ಹೇಳ್ತದೆ, his sense came back to him. When he came back to himself, ಕಂಪೇರ್ ಮಾಡಿದ, ನಾನಿಲ್ಲಿ ನಿಂತು ಏನು ಮಾಡಕತ್ತೀನಿ, ಊಟಕ್ಕೂ ನನಗೆ ಯೋಚನೆ ಮಾಡಿದ, ನನ್ನ ತಂದೆ ಮನೆಯಲ್ಲಿ ಸೇವಕರು ನನಗಿಂತ ಜಾಸ್ತಿ.
ಅವರಿಗೆ ಜಾಸ್ತಿ ಒಂದು ಆಶೀರ್ವಾದದಲ್ಲಿ ನಿಂತಾರೆ. ಐ ಬೀಯಿಂಗ್ ಅ ಸನ್ ಬಿಕಾಸ್ ಐ ಲೆಫ್ಟ್ ಮೈ ಫಾದರ್ಸ್ ಹೌಸ್. ತಂದೆಯ ಮನೆಯಲ್ಲಿರುವಂಥ ಒಂದು ಕರೆಯನ್ನು ನಾನೇನು ಮಾಡಿದೆ, ಬಿಟ್ಟು ಬಿಟ್ಟೆ. ಯಾವಾಗ ಆ ಜ್ಞಾನ ಆತನಿಗೆ ಬರ್ತದೆ, when he came to his senses, he knew, where am I? ಎಲ್ಲಿದ್ದೇನೆ ಸ್ವಾಮಿ ನಾನು? ಮೊದಲನೇ ಕರೆ ಬಗ್ಗೆ ನಾನು ಹೇಳಿದೆ. ದೇವರು ಬಂದು ಏನು ಮಾಡಿದ, ಅದನ್ನು ಕೇಳಿದೆ, ಎಲ್ಲಿದ್ದಿ? ಇಲ್ಲ, ತೋಟದಾಗೆ ಇದ್ದೀನಿ. ನೋ, ಯು ಆರ್ ಇನ್ ದ ಚರ್ಚ್ ಬಟ್ ಯು ಆರ್ ನಾಟ್ ಇನ್ ದ ಪ್ಲೇಸ್ ವೇರ್ ಯು ಆರ್ ಸಪೋಸ್ ಟು ಬಿ. ನೀವು ಸಭೆಯಲ್ಲಿ ಇದ್ದೀರಾ, ಆದರೆ ಸಭೆಯಲ್ಲೇ ಎಲ್ಲಿ ಇರಬೇಕು, ಯಾವ ಮಟ್ಟದಲ್ಲಿ ಇರಬೇಕು ಆ ಮಟ್ಟದಲ್ಲಿ ನೀವು ಇಲ್ಲ. ಎಷ್ಟು ವರ್ಷ ಆಯಿತು ನೀವು ಸಭೆಗೆ ಬರೋದು? ಒಂದು 10-15 ಆಗಿರ್ಬೋದು. ಏನು ಮಾಡ್ತಾ ಇದ್ದೀರಿ ಸಭೆಯಲ್ಲಿ? ಏನಿಲ್ರಿ, ಬರ್ತೀವಿ, ಬಂದು ಕುರ್ಚಿ ಮೇಲೆ ಕುಂತು ಕುರ್ಚಿ ಗರಂ ಮಾಡಿ ಹೋಗ್ತೀವಿ. ಆ ಕರೆ ನಿಮ್ಮದು ಉನ್ನತವಾದ ಕರೆ, ಅದನ್ನು ಲಕ್ಷಿಸ್ರಿ. ಹಲ್ಲೆಲೂಯಾ. ನೀವು ಕೀಳು ಮಟ್ಟದಲ್ಲಿದ್ದಾಗ ದೇವರು ನಿಮ್ಮನ್ನು ಒಂದು ಉನ್ನತವಾದ ಕರೆಯಿಂದ ಕರೆದ. ಈಗ ಮೇಲೆ ಬಂದ ಮೇಲೆ ನಿಮಗೇನು ಅನ್ನಿಸ್ತದೆ? ಮಾಡಿದ್ರೆ ನಡೀತದ, ಮಾಡಲಿಲ್ಲ ಅಂದ್ರೆ ನಡೀತದ? ಐ ಕ್ಯಾನಾಟ್ ಸ್ಟಾಪ್ ಸರ್ವಿಂಗ್ ಮೈ ಫಾದರ್. ಹಲ್ಲೆಲೂಯಾ. ಈ ಒಂದು ಉನ್ನತವಾದ ಕರೆ ನಿಮಗೆ ಏನು ಮಾಡ್ತದೆ ಗೊತ್ತಾ? ಒಬ್ಬ ವ್ಯಕ್ತಿಯನ್ನು ಒಂದು ಜನಾಂಗವಾಗಿ ಬದಲಾಯಿಸ್ತದೆ. ಹಲ್ಲೆಲೂಯಾ. ಇದು ಯಾವ ಉನ್ನತವಾದ ಕರೆ? ಅಬ್ರಹಾಮ್, ನೀನು ಒಬ್ಬನಿಗೆ ಕರಿತೀನಿ, ಆದರೆ ನಿನ್ನಿಂದ ಒಂದು ಜನಾಂಗವನ್ನು ಉಂಟು ಮಾಡ್ತೇನೆ. ವಾಟ್ ಈಸ್ ದ ಹೈ ಥಿಂಗ್ ಇನ್ ದಿಸ್ ಕಾಲಿಂಗ್? ಈ ಒಂದು ಕರೆಯಲ್ಲಿ ಉನ್ನತವಾದ ಅಂಶ ಏನಿದೆ? ಒಬ್ಬರನ್ನು ಜನಾಂಗವಾಗಿ ಬದಲಾಯಿಸುವ ಕರೆ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಚ್ಚಾ, ಲೋಕಲ್ ಗುಲ್ಬರ್ಗ ಬಿಟ್ಟು ಬೇರೆ ಕಡೆಯಿಂದ ಬಂದವರು ಇದ್ದೀರಾ? ಬೇರೆ ಊರು ಅಥವಾ ಬೇರೆ ಊರಿಂದ ಬರ್ತೀರಿ ಅಲ್ಲ? ರೈಟ್. ಒಂದು ಮಾತು ಹೇಳ, ನೀವು ವಾಪಸ್ ಹೋದ್ಮೇಲೆ ಒಂದು ಈ ತಂದೆಯ ಮನೆ ನಿಮ್ಮೂರಿನಲ್ಲಿ ಆಗ್ಬೇಕಂತ ನಿಮ್ಗೆ ಇಚ್ಛೆನಾ? ಹಲ್ಲೆಲೂಯಾ. ಆ ಕರೆಯನ್ನು ಕೇಳ್ರಿ, ಆ ಕರೆಯನ್ನು ಕೇಳ್ರಿ, ಆ ಸ್ವರವನ್ನು ಕೇಳ್ರಿ. ಇದಕ್ಕೆ ಕರ್ಕೊಂಡ್ಬಂದಿದ್ದಾನೆ. ನೀವಿರುವಂಥ ಸ್ಥಳದಲ್ಲಿ, ನೀವಿರುವಂಥ ಏರಿಯಾದಲ್ಲಿ, ದೇವರೇ ನಿನ್ನ ಕರೆಯನ್ನು ನಾನು ಪೂರ್ತಿಗೊಳಿಸಬೇಕು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯನ್ನು ಜನಾಂಗವಾಗಿ ಬದಲಾಯಿಸುವ ಈ ಕರೆಯಾಗಿದೆ. ಉನ್ನತವಾದ ಕರೆ. ಎಂಥ ಕರೆ? ಎಲ್ಲರೂ ನಿಮ್ಮನ್ನು ನಿರಾಕರಿಸಿದಾಗ ನಿಮ್ಮನ್ನು ಸ್ವೀಕರಿಸಿದಂಥ ಈ ಕರೆಯಾಗಿದೆ. ಎಲ್ಲರಂದ್ರೂ ನೀ ಏನು ಕೆಲಸಕ್ಕೆ ಬರಲ್ಲ, ದೇವರಂತ ನಾನು ನಿನ್ನ ಕೆಲಸಕ್ಕೆ ಹಚ್ಚಿದ್ದೇನೆ. ಹಲ್ಲೆಲೂಯಾ. ಯಾವಾಗಲೂ ನಾನು ಯವನಸ್ಥರಿಗೆ ಹೇಳ್ತೇನೆ, ಈಗಿನ ಕಂಪ್ಲೇಂಟ್ ಎಲ್ಲರದು ಇದೆ, ತಂದೆ ತಾಯಿಗಳದ್ದಿದೆ, ಎಲ್ಲ ಎಲ್ಡರ್ಸ್ ತಮ್ಮ ತಮ್ಮ ಮಕ್ಕಳ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ, ಹೌದಾ? This generation has become useless. ಈಗಿನ ಯವನಸ್ಥರಿಗೆ ನೋಡಿ ಒಂದು ಕಮೆಂಟ್ ಬರ್ತಾ ಇದೆ ದೊಡ್ಡವರ ಬಾಯಿಂದ. ನಾನು ಕೇಳ್ತಾ ಇದ್ದೆ, ಹೌದಾ ಸ್ವಾಮಿ, ನಿಜನಾ ಇದು? ಒಂದು ಉತ್ತರ ಬಂತು, ಫಾರ್ ದೋಸ್ ಹೂ ಕೆನಾಟ್ ಯೂಸ್ ದೆಮ್ ದೇ ಆರ್ ಯೂಸ್ಲೆಸ್. They are used less, not useless. Hallelujah. They are used less. ಯಾರೆಲ್ಲರ ಅವರನ್ನು ಬೇರೆ ಮಾಡ್ತಾರಲ್ಲ, ಗೋ ಪಿಕ್ ಅಪ್ ದಟ್ ಪರ್ಸನ್.
ಅವ್ರಿಗೆ ನೋಡಿ ಎಲ್ಲರೂ ಬೈತಾರಲ್ಲ, ಗೋ ಟಾಕ್ ಟು ದಟ್ ಪರ್ಸನ್. ಹಲ್ಲೆಲೂಯಾ. ಇವತ್ತು ಯಾಕೆ ಯೌವನಸ್ಥರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ? ಬಿಕಾಸ್ ನೋಬಡಿ ಈಸ್ ದೇರ್ ಟು ಪಿಕ್ ದೆಮ್. ಎಲ್ಲಾರು ಬಿಟ್ಟಾರಂದ್ರೆ ಹಂಗೆ ರೀ, ಸುಧಾರಿಸಂಗಿಲ್ಲ, ಆಯ್ತು ಲೇಬಲ್ ಹಾಕ್ಬಿಟ್ಟೇವೆ ಅವನ ಮೇಲೆ. ಯಾರು ತ್ಯಜಿಸಲ್ಪಟ್ಟರೋ ಈ ಕರೆ ಅವರನ್ನು ಸ್ವೀಕರಿಸ್ತದೆ. ಹಲ್ಲೆಲೂಯಾ. The one who is rejected, this call will accept them. ನಿಮಗೆ ಅನಿಸ್ತದ ನೀವು ತ್ಯಜಿಸಲ್ಪಟ್ಟಿದ್ದೀರಿ? Then I want to tell you today the call of God is, I will accept you. Will you come? Hallelujah. ರಾಜನ ಹುಡುಕ್ತಾ ಇದ್ದ ದೇವರು, ಇಸ್ರಾಯೇಲಿಗೆ ನಾನು ರಾಜ ಮಾಡ್ಬೇಕಂತ. ಸಮ್ಮೇಳನಕ್ಕಂತ ಹೋಗು, ಏನು ಹೆಸರು? ದಾವೀದ ತಂದೆ ಹೆಸರು ಜೆಸ್ಸಿ. ಜೆಸ್ಸಿ ಮನೆಗೆ ಹೋಗು. ಅವನ ಮನೆಗೆ ಭಾಳ ಜನ ಇದ್ದಾರೆ, ಎಲ್ಲ ಗಂಡು ಮಕ್ಕಳು, ರಾಜ ಆಗಕ್ಕೆ ಯೋಗ್ಯವಾದಂಥ ಮಕ್ಕಳಿದ್ದಾರೆ. ಸಮ್ಮೇಳ ಹೋದ, ನೋಡಿದ, ಫಸ್ಟ್ ದೊಡ್ಡವನಿಗೆ ನೋಡಿದ ತಕ್ಷಣ ಖುಷಿ ಆಯ್ತು ಅವನಿಗೆ. ಇವ ನಾಯಕ ನೋಡಿ, ಬಾಡಿ ಬಿಲ್ಡರ್ ಕಾಣ್ತಾನೆ. ಬಂದ ಒಂದು 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 ಲೈನಿಗೆ ಎಲ್ಲರದಾಯ್ತು. ದೇವರಂತ ಇವರಲ್ಲಿ ಯಾರು ಇಲ್ಲ. ನನಗನ್ಸ್ತದೆ ಸಾಮೇಲೆ ಕೇಳಿದ ಜೆಸ್ಸಿ ಕನ್ಫ್ಯೂಷನ್ ಆದ, ಇನ್ನೊಬ್ಬ ಮಗ ನೋಡಿ, ಅವನಿಗೆ ಲೈನಿಂಗ್ನೂ ಹಚ್ಚಿಲ್ಲ. ನೀ ಸಮ್ಮೇಲ್ ಬರಕತ್ತನ ಅಭಿಷೇಕ್ ಮಾಡಕ್ಕೆ ಮೀಟಿಂಗ್ ಅದ ಅಂತ ಮೀಟಿಂಗ್ನೂ ಕರೆದಿಲ್ಲ. He was rejected, forgotten. I somewhere believe that. Of course, ಇದ್ದ ಅಡವಿಯಲ್ಲಿದ್ದ ಕುರಿಗಳನ್ನ ಓದ್ಕೊಂಡು ನೋಡ್ಕೊತ ತಂದೆ ಅಂದ್ಕೊಂತಿರ್ಬೇಕು, ಏನು ಸಣ್ಣವನ ಇರಲಿ ಬಿಡು, ಅಲ್ಲೇ ರಾಜ ಆಗಕ್ಕೆ ಇವರು ಯೋಗ್ಯ. ಹೌದಾ? ಅವಾಜ್ ಇವ್ರು ದೊಡ್ಡದ. God said, none of this. He said, God, I'll give it. ನಿಮ್ಮ ಸ್ವಂತ ಜನರು ನಿಮ್ಮನ್ನು ಅಲಕ್ಷ್ಯ ಮಾಡ್ಬೋದು, ಅದು ದೇವರಂತಾನೆ. ನಿಮ್ದೆಲ್ಲ ಮೀಟಿಂಗ್ ಬೇಡ, ನನಗೆ ಅವನು ಬರತ್ತ ಮೀಟಿಂಗ್ ಚಾಲು ಆಗೋದು. Hallelujah. Hallelujah. For he is a man after my own heart. ನನ್ನ ಹೃದಯಕ್ಕೆ ತಕ್ಕಂತೆ ಆತನಿದ್ದಾನೆ. ಆತನ ಹಾಡ ಆಡ್ತಾನೆ. ಯಾರ ಮುಂದೆ ಆಡುತ್ತಾನೆ? ಮೈಕ್ ಸಿಕ್ಕರೆ ಹಾಡ್ಬೋದ್ರಿ, ಇಲ್ಲಾಂದ್ರೆ ಹಾಡಕ್ಕೆ ಬರಲ್ಲ. ಇಲ್ಲ, ಹಾಡ ಎದ್ರೆ ಯಾರ ಮುಂದೆ ಆಡ್ತಾ ಇದ್ದ? ಕುರಿಗಳ ಮುಂದೆ ಆಡ್ತಾ ಇದ್ದ. ಹಾಡ ಆಡುವಾಗ ಮೋಸ್ಟ್ಲಿ ಕುರಿಗಳ ಅವನಿಗೆ ಅದೇ ಅಪ್ರಿಸಿಯೇಷನ್. ಅವನು ಚಪ್ಪಾಳೆ ತಟ್ಟರು ಯಾರಿಲ್ಲ ಅವನಿಗೆ. ತನ್ನ ಹೃದಯ ಯಾರ ಜೊತೆ ಹಂಚ್ಕೊಳ್ಳಿ ಅಂತ ಯಾರೂ ಇರಲಿಲ್ಲ. ನೀವೊಂದು ಕೀರ್ತನೆಗಳು ನೋಡಿದ್ರೆ ಆತನ ಆಡುವ ಭಾಷೆ ಹೆಂಗಿದೆ ಗೊತ್ತಾ? ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊತ, ಬೇರೆಯವರ ನೋಡೋರು ಅಂತಿರುವುದೇ ಪಾಠ. He was telling himself, ಏನೇನಿಗೆ ಯಾರು ಲಕ್ಷ್ಯ ಕೊಡ್ತಾ ಇಲ್ಲ. Why are you disquieted in my heart? ಕುಗ್ಗಿ ಯಾಕೆ ಹೋಗಿದೆ ನನ್ನ ಮನಸ್ಸೇ? ದೇವರಲ್ಲಿ ಭರವಸೆ ಇಡು. ಯಾರು ನಿನ್ನ ಲಕ್ಷ್ಯ ಕೊಡದೇ ಇದ್ರು ದೇವರ ದೃಷ್ಟಿ ನಿನ್ನ ಮೇಲೆ ಇದೆ. ಆತ ಕರೀತಾ ಇದ್ದಾನೆ. Will you reject such a call? ಇಂಥ ಒಂದು ಕರೆಗೆ ನೀವು ಅಲಕ್ಷ್ಯ ಮಾಡ್ತೀರಾ? ಪ್ರೀತಿಯಿಂದ ಕರೀತಾ ಇದ್ದಾನೆ, ಕರುಣೆಯಿಂದ ಕರೀತಾ ಇದ್ದಾನೆ. ಇಲ್ಲ ಸ್ವಾಮಿ, ನನಗೆ ಯಾರು ಅರ್ಥ ಮಾಡಿಲ್ಲ, ನಾನಿದ್ದೇನಲ್ಲ. ತಂದೆಯ ಮನೆಯಲ್ಲಿ ತಂದೆಯನ್ನು ಬಿಟ್ಟು ಬೇರೆಯವ್ರಿಗೆ ಭೇಟಿಯಾಗಕ್ಕೆ ಬಂದ್ರೆ ಹೆಂಗೆ ಆಗ್ತದೆ? Come to meet the Father who understands your heart. ಆ ತಂದೆಯನ್ನು ಭೇಟಿಯಾಗಕ್ಕೆ ಬಂದ್ರಿ, ಯಾರು ನಿಮ್ಮ ಹೃದಯವನ್ನು ಅರ್ಥ ಮಾಡ್ಕೊಳ್ತಾನೆ.
ನೀವು ಬಾಯಿ ಬಿಚ್ಚಿ ಹೇಳೋಕ್ಕಿಂತ ಮುಂಚೆ ನಿಮ್ಮ ಆಸೆಗಳನ್ನು ತಿಳ್ಕೊಂಡು ಆ ಪರಲೋಕದ ತಂದೆ ನಿಮಗೆ ಭೇಟಿ ಮಾಡಕ್ಕೆ ಬಂದಿದ್ದಾನೆ, ಆ ಕರೆಯನ್ನು ಕೊಡ್ತಾ ಇದ್ದಾನೆ. He says, one man, ಒಬ್ಬ ವ್ಯಕ್ತಿ ನೀನು ನಿನಗೆ ಜನಾಂಗವಾಗಿ ಏನಂತಾರೆ ಚೇಂಜ್ ಮಾಡ್ತೇನೆ. Hallelujah. I love the blessing what God gave to Abraham. ಅದನಂತ ನಿನ್ನನ್ನು ಆಶೀರ್ವಾದ ಮಾಡುವವರಿಗೆ ಆಶೀರ್ವಾದ ಮಾಡ್ತೇನೆ, ನಿನ್ನನ್ನು ಯಾರು ಶಪಿಸ್ತಾರಲ್ಲ ನಾನು ಸಹ ಶಪಿಸ್ತೇನೆ ಅವರಿಗೆ. ದಟ್ ಮೀನ್ಸ್ ಹೀಸ್ ಕೆಲವೊಂದ್ಸಲ ಅನಿಸ್ತದೆ ದೇವರಿಗೆ ಅಬ್ರಾಮ್ ಹೆಗಲ ಮೇಲೆ ಕೈ ಹಾಕಿ he said, you are mine, ನೀನು ನನ್ನವನು, ನಿನ್ನನ್ನು ಹೆಸರಿಟ್ಟು ನಾನು ಕರೆದಿದ್ದೇನೆ, ನಿನ್ನನ್ನು ಮರ್ತು ಹೋಗಿಲ್ಲ ನಾನು. ನಿಮ್ಮ ಕರೆ ಉನ್ನತವಾದ ಕರೆ, ಇದನ್ನು ಲಕ್ಷ್ಯ ಮಾಡಬೇಡ್ರಿ. ಹಲ್ಲೆಲೂಯಾ, ಆಮೆನ್. ಮುಂದೆ ಹೋಗೋಣ. ನಮ್ಮ ಕರೆ ಯಾವ ರೀತಿಯಾದ ಕರೆ? ಓಕೆ, ಗೋ ಬ್ಯಾಕ್ ಟು Hebrews 3rd chapter 1st verse. ಇಬ್ರಿಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದದರಿಂದ ದೇವಜನರಾದ ಸಹೋದರರೇ ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅಷ್ಟೇನಾ? ಇಲ್ಲ. ಓಕೆ, read it for me in English. 3:1. Wherefore, holy brethren, partakers of the heavenly calling. Hallelujah. ಯಾವ ಅರ್ಹತೆ ಇರಲಾರ್ದವರನ್ನು ಕರೆದಿದ್ದಾನೆ. ಎಂಥ ಕರೆಯಿಂದ? ಒಂದು ಉನ್ನತ ಕರೆಯಿಂದ ಆತನನ್ನು ಕರೆದಿದ್ದಾನೆ. ಈಗಂತಾನೆ ನಿಮ್ಮ ಕರೆ ಯಾವುದಿದೆ? ಎಲ್ಲಿಂದ ಬರ್ತಾ ಇದೆ ನಿಮ್ಮ ಕರೆ? ನಿಮ್ಮ ಕರೆ ಪರಲೋಕದಿಂದ ಬರ್ತಾ ಇದೆ. Hallelujah. Your call is a heavenly calling. ನಿಮ್ಮ ಕರೆ ಪರಲೋಕದ ಕರೆಯಾಗಿದೆ. Hallelujah. ಇದನ್ನು ಯಾವಾಗಲೆಲ್ಲ ಯೋಚನೆ ಮಾಡ್ತೇನಲ್ಲ, ನಾನು ಅಂತೇನೆ, ದೇವರೇ ಲೋಕದ ಮೇಲೆ ದೃಷ್ಟಿ ತೆಗೆದ್ಬಿಡು. ನಾನು ಯಾರು ನನ್ನನ್ನು ಕರೆದಿದ್ದಾನಲ್ಲ, ನನ್ನ ದೃಷ್ಟಿ ಆತನ ಮೇಲೆ. ಯಾವ ಮನುಷ್ಯ ನನಗೆ ಕರೆದಿಲ್ವೇ, ಯಾವ ಒಂದು ಇನ್ಸ್ಟಿಟ್ಯೂಷನ್, ಯಾವ ಒಂದು ಆರ್ಗನೈಸೇಷನ್ ನನಗೆ ಕರೆದಿಲ್ಲ. ನನ್ನ ಕರೆ ಪರಲೋಕದ ಕರೆಯಾಗಿದೆ. ಹಲ್ಲೆಲೂಯಾ. ಯಾವ ಕರೆಯಿಂದ ಆ ಪರಲೋಕದ ಕರೆ ನನ್ನ ಕರೆದಿದೆ ಅಲ್ಲ, ಅದೇ ಪರಲೋಕ ನನ್ನನ್ನು ಏನಂತಾರೆ ಒದಗಿಸುವುದಕ್ಕಾಗಿ ಯೋಗ್ಯವಾಗಿದೆ. I am a partaker of the heavenly calling. Hallelujah. ಒಂದು ಉದಾಹರಣೆ ಹೇಳ್ತೇನೆ ಇದ್ರದ್ದು, ಮತ್ತೆ ಮುಂದೆ ಹೋಗೋಣ. ರೈಟ್, turn with me to Genesis. ಓಕೆ, ವಿಲ್ ನಾಟ್ ರೀಡ್ ಇಟ್, ಓದೋದು ಬೇಡ, ಬೇಕಾದ್ರೆ ತೆಗೆದಿಟ್ಕೊಂಡ್ರೆ. ಆದಿಕಾಂಡ 28ನೇ ಅಧ್ಯಾಯದಲ್ಲಿ ಹೀಗಾಗ್ತದೆ. ಯಾಕೋಬನು ಮೋಸದಿಂದ ತನ್ನ ತಂದೆಯ ಆಶೀರ್ವಾದವನ್ನು ಪಡ್ಕೊಳ್ತಾನೆ. ರೈಟ್, ಮೋಸದಿಂದ. ಏಸಾವಿಗೆ ಸಿಗ್ಬೇಕಾಗಿತ್ತು, ಎಲ್ಲ ಏನಂತಾರೆ ಪ್ಲಾನ್ ಮಾಡಿ, ಈಗಿಂದ ಅಂತೀವಲ್ಲ ಜುಗಾಡ್ ಮಾಡಿ, ರೈಟ್, ಆ ಆಶೀರ್ವಾದವನ್ನು ಏನು ಮಾಡ್ತಾನೆ, ನಾನು ತಗೋತಾನೆ. ತಗೊಂಡ್ಮೇಲೆ ಯಾವಾಗ ಗೊತ್ತಾಗ್ತದೆ ಕಿ ನಾ ಮಾಡಿದ್ದು ಓಪನ್ ಆಯಿತು, ನಾನು ತಪ್ಪು ಮಾಡಿದ್ದು ಗೊತ್ತಾಯಿತು, ಈಗ ಏಸಾವ್ ಏನು ಮಾಡ್ತಾನೆ, ನನಗೆ ಕೊಂದುಬಿಡ್ತಾನೆ, ಓಡೋಗ್ತಾನೆ ಮನೆ ಬಿಟ್ಟು. ಹಲ್ಲೆಲೂಯಾ. ಓಡೋಗ್ತಾನೆ. ಓಡೋಗಿ ದಾರಿಯಲ್ಲಿ ಮಾವನ ಮನೆಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಮಲಗ್ತಾನೆ.
ಮಕ್ಕೊಂದಾಗ ದೇವರ ವಾಕ್ಯ ಹೇಳ್ತದೆ ಆತನಿಗೆ ಕನಸು ಬಿತ್ತಂತೆ. ಏನ್ ಕನಸು? ಗೊತ್ತಿರಲ್ಲ ಬೈಬಲ್? ಏನ್ ಕನಸು ಬಿತ್ತು? ಒಂದು ಆಕಾಶಕ್ಕೆ ಮತ್ತೆ ಭೂಮಿಗೆ ಕನೆಕ್ಟ್ ಆಗುವ ಒಂದು ಲ್ಯಾಡರ್, ಏಣಿ, ರೈಟ್? ಒಂದು ಏಣಿ ಕಾಣಿಸಿದ್ರು. ಎಲ್ಲಿ? ಪರಲೋಕ ಮತ್ತೆ ಭೂಲೋಕ. ದೇವದೂತರು ಇಳೆದು ಏರೋದು, ಇಳೆದು ಏರೋದು. ನಾನೇ ದೇವರೇ ತಪ್ಪು ಮಾಡಿ ಓಡಿ ಹೋಗ್ಕತ್ತಾನಿವ, ನೀ ಪರಲೋಕದ ದರ್ಶನ ಕೊಡಕತ್ತದಲ್ಲ. ಯಾರಿಗೂ ಮೋಸ ಮಾಡಿ ತಪ್ಪಾದ ರೀತಿಯಲ್ಲಿ ಆಶೀರ್ವಾದ ತಗೊಂಡು ಓಡಿ ಹೋಗ್ಕತ್ತಾನ ಅಂಥವನಿಗೆ ಪರಲೋಕದ ದರ್ಶನ ಸಿಗ್ತಾರೆ. ನಮ್ಮ ಮಂದಿ 21 ದಿವಸ ಮಾಡಿದ್ರು, ಒಬ್ಬರಿಗಾದ್ರೂ ಕೊಡು ಒಂದು ದರ್ಶನ. He got a call there when he deceived his brother and was running away. God said, the call will find you wherever you are, however you are. Hallelujah. ದೇವರ ಕರೆ ನಿಮ್ಮನ್ನು ಏನಂತಾರೆ ಹಿಂಬಾಲಿಸ್ತದೆ. ನೀವು ಎಲ್ಲೇ ಇರ್ರಿ, ಯಾವುದೇ ಪರಿಸ್ಥಿತಿಯಲ್ಲಿರ್ರಿ. ನಿಮಗೆ ಅನಿಸ್ತಿರ್ಬೇಕು ನಾನು ಓಡಿ ಹೋಗ್ಬೋದು. God says no, when I call you I will catch you. Hallelujah. ಯಾವಾಗ ಕರೆ ಕೊಡ್ತೇನೆ ನಾನು ನಿಮ್ಮನ್ನು ಹಿಡ್ಕೊಳ್ತೇನೆ. ಇಟ್ಕೊಂಡು ಏನು ತೋರಿಸ್ತೇನೆ? ನಿಮ್ಮ ಕರೆಯ ಒಂದು ಪ್ರಕಾರವನ್ನು ತೋರಿಸ್ತೇನೆ. ಏನು ತೋರಿಸ್ತೇನೆ? ನಿಮ್ಮ ಕರೆಯ ಒಂದು ಪ್ರಕಾರವನ್ನು. ಯಾವ ಪ್ರಕಾರ ನಿಮ್ಮ ಕರೆ? ನಿಮ್ಮ ಕರೆ ಸ್ವರ್ಗವನ್ನು ಭೂಮಿಯನ್ನು ಒಂದು ಮಾಡುವ ಒಂದು ಕರೆಯಾಗಿದೆ. Your heavenly calling is to connect earth to heaven and heaven to earth. ತಂದೆಯ ಮನೆಯಲ್ಲಿ ಬಂದು ನಾವು ಏನು ಮಾಡ್ತಾ ಇದ್ದೇವೆ? ಪರಲೋಕದ ವಿಷಯಗಳನ್ನು ಭೂಮಿ ಮೇಲೆ ತರ್ತಾ ಇದ್ದೇವೆ. ಹಲ್ಲೆಲೂಯಾ, ಆಮೆನ್. ಬಂದು ಏನು ಪ್ರಾರ್ಥನೆ ಮಾಡ್ತೇವೆ? ದೇವರೇ ನಿನ್ನ ರಾಜ್ಯ ಬರಲಿ. ಯಾವ ರೀತಿ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರ್ತದೆ ಅದೇ ರೀತಿ ಭೂಮಿ ಮೇಲೆ ನೆರವೇರಲಿ. Hallelujah. When the body of Christ gathers, ಸಭೆ ಯಾವಾಗ ಕೂಡ್ತದೆ, ದೇವರಂತಾನೆ ಇದು ನನಗೆ ಪರಲೋಕದ ಒಂದು ಏನಂತಾರೆ ರೆಪ್ಲಿಕಾ ಅಥವಾ ಪ್ರತಿರೂಪ, ಒಂದು ಜೆರಾಕ್ಸ್ ಕಾಪಿ ಇದೆ. ಇಲ್ಲಿ ಏನಾಗಬೇಕು? ಸ್ವರ್ಗದಲ್ಲಿ ಏನಾಗ್ತದೆ ಅದು ಇಲ್ಲಾಗಬೇಕು. ಹಲ್ಲೆಲೂಯಾ. ಸ್ವರ್ಗದಲ್ಲಿ ಏನಾಗ್ತದೆ ಅದು ಇಲ್ಲಾಗಬೇಕು. ಒಬ್ಬರು ಉದಾಹರಣೆ ಕೊಡ್ತಾ ಇದ್ರು. ಅವ್ರ ಮನೆ ಪಕ್ಕದಲ್ಲಿ ಯಾರೋ ಬಂದಿದ್ರಂತೆ. ಗಂಡ ಹೆಂಡತಿ ಯಾವಾಗಲೂ ಜಗಳ ಆಡ್ತಾ ಇದ್ರು. ಒಂದಿನ ರಾತ್ರಿ ಹೆಂಡತಿ ಬಂದು ಇವ್ರ ಬಾಗಿಲು ತಟ್ಟಿದ್ರು. ಏನಾಯ್ತು? ನನ್ನ ಗಂಡಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇನೆ. ಸೊ ಅವರಂದ್ರು ನೀವು ಹೋಗ್ರಿ, ನಾವು ಬೆಳಗ್ಗೆ ಬರ್ತೀವಿ. ಸೊ ಯಾವುದೋ ರೀತಿಯಲ್ಲಿ ಅವನಿಗೆ ತಕೊಂಡು ಒಂದಿನ ಆಯಿತು. ಹೆಂಡತಿ ಅಂದರು ಹೋಗಿ ಪ್ರಾರ್ಥನೆ ಮಾಡಿ ಬರೋಣ. ಆಗ ಅವ್ರ ಸಲುವಾಗಿ ಏನು ಮಾಡ್ತೀವಿ? ಒಂದಿನ ಆಯಿತು, 2ನೇ ದಿನ ಬಂತು, ಮತ್ತೆ ಕಾಲ್ ಬಂತು ಅವರಿಗೆ, ಗಂಡ ICUನಲ್ಲಿದ್ದಾರೆ, ಪ್ರಾರ್ಥನೆ ಮಾಡ್ರಿ. ಯಾವುದೋ ಮನಸ್ಸಿರ್ಲಾರ್ದೆ ಇಬ್ಬರು ಹೋದ್ರಂತ. ಹೋದ್ಮೇಲೆ ಹೆಂಡತಿ ಅಂದ್ರು ಗಂಡನಿಗೆ, ಯು ಆರ್ ಅ ಪ್ರೀಚರ್, ಯು ಆರ್ ಸಪೋಸ್ ಟು ಪ್ರೇ. ಅವನು ಮನಸ್ಸೇ ಇರಲಿಲ್ಲ. ಸೊ ಸುಮ್ಮನೆ ಅವನ ಎದುರು ನಿಂತು ಪರಲೋಕದ ಪ್ರಾರ್ಥನೆ ಮಾಡಿದ. ಆರಂಭ ಮಾಡಿದ ಪರಲೋಕದ ಪ್ರಾರ್ಥನೆ, ಪರಲೋಕದಲ್ಲಿರುವ ನಮ್ಮ ತಂದೆ
ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ಮತ್ತೆ ನಿನ್ನ ರಾಜ್ಯವು ಬರಲಿ. ಆಲ್ಮೋಸ್ಟ್ ಕಾಮನಾಗಿ ಹೋಗಿದ್ದ, ಅನ್ಕಾನ್ಷಿಯಸ್ ಇದ್ದ. ಯಾವಾಗ ಈ ವ್ಯಕ್ತಿ ಆ ಒಂದು ಲೈನಿಗೆ ಬಂದ, ಲೆಟ್ ಯುವರ್ ಕಿಂಗ್ಡಮ್ ಕಮ್ ಎಂಬುದಾಗಿ ಅಂದ, ಆ ವ್ಯಕ್ತಿ ಕೆಮ್ಮಕ್ಕೆ ಚಾಲು ಮಾಡಿದ್ರು. Hallelujah. We are being called to connect heaven to earth. ನಮ್ಮ ಕರೆ ಯಾವುದು? ಪರಲೋಕದ ಕರೆ. ಎದಕ್ಕೆ? ಪರಲೋಕವನ್ನು ಭೂಲೋಕದ ಮೇಲೆ ನಾವು ತೋರಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ನಿನ್ನೆ ಸಾಯಂಕಾಲ ಹೇಳ್ತದೆ, ಎ ಎಸ್ ಆನ್ ದ ಅರ್ತ್, ಹೆವೆನ್ ವಿಲ್ ಸೇ ಎಸ್ ಟು ಇಟ್. A no on the earth is a no in heaven. ಭೂಮಿ ಮೇಲೆ ನೀವು ಹೌದು ಅನ್ರಿ, ಪರಲೋಕ ಅದಕ್ಕೆ ಹೌದು ಅಂತದೆ. ಭೂಮಿ ಮೇಲೆ ನೀವು ಇಲ್ಲ ಅನ್ರಿ, ಪರಲೋಕ ಸಹ ಅದಕ್ಕೆ ಇಲ್ಲ ಅಂತದೆ. ಇಂಥ ಒಂದು ಕರೆ ಏನಂತಾರೆ, ಪರಲೋಕದ ಕರೆಯಿಂದ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ಒಂದು ಪರಲೋಕದ ಅಧಿಕಾರ ಕೊಟ್ಟು ನಮ್ಮನ್ನು ಕರೆದಿದ್ದಾನೆ. ಅದಕ್ಕೆ ಅಂತಾನೆ, ನಿಮಗೆ ಯಾವ ಅಧಿಕಾರ ಕೊಡ್ತೇನೆ? ನಿಮ್ಮ ಬಾಜುದವ್ರ ಮೇಲೆ ಅಧಿಕಾರ ಕೊಡಲಿಲ್ಲ ದೇವರು. ಎದ್ರ ಮೇಲೆ ಅಧಿಕಾರ ಕೊಟ್ಟ? ಅಂಧಕಾರದ ಶಕ್ತಿಗಳ ಮೇಲೆ, ಪರಲೋಕದ ಬೇರೆ ಲೋಕದ ಒಂದು ವಿಷಯಗಳ ಮೇಲೆ. ಯಾಕೆ ದೇವರಂತಾರೆ, ಪರಲೋಕದ ಕರೆ ನಿಮಗೆ ಅಧಿಕಾರವನ್ನು ಕೊಡ್ತದೆ. ನಿಮ್ಮ ಕರೆ ಎಂಥದ್ದು? ಲಾರ್ಡ್, ಐ ವಾಂಟ್ ಟು ಸಿ ಹೆವೆನ್ ಆನ್ ದಿಸ್ ಅರ್ತ್. ಎಲ್ಲರಿಗೂ ಒಂದು ದಿವಸ ಹೋಗೋದಲ್ಲ, ಅದು ಬೇರೆ. ಬಟ್ ಹೋಗೋಕ್ಕಿಂತ ಮುಂಚೆ ನಾನು ಅದೇ ಸ್ವರ್ಗದ ವಾತಾವರಣ ನನ್ನ ಮನೆಯಲ್ಲಿ, ನನ್ನ ಜೀವನದಲ್ಲಿ ನಾನು ಕಾಣಬೇಕು. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಇಷ್ಟ, ನಿಮ್ಮ ಮನೆಯಲ್ಲಿ ಒಂದು ಪರಲೋಕದ ವಾತಾವರಣ ಇರಬೇಕು. ಹಲ್ಲೆಲೂಯಾ. ಹಂಗಂತೇಳಿ ನೀವು ಪರಲೋಕಕ್ಕೆ ಹೋಗ್ಬೇಡಿ. ಹಲ್ಲೆಲೂಯಾ. ಪರಲೋಕದ ವಾತಾವರಣ. ನಾನು ಯಾವಾಗಲೂ ಹೇಳ್ತೇನೆ, a family, a house is supposed to replicate heaven in our houses. ಆ ಒಂದು ಶಾಂತಿ ಸಮಾಧಾನ ನಮ್ಮ ಮನೆಯಲ್ಲಿ, ಆತನ ರಾಜ್ಯ ನಮ್ಮ ಮನೆಯಲ್ಲಿ, ಆತನ ಸಾಮರ್ಥ್ಯ ನಮ್ಮ ಮನೆಯಲ್ಲಿ, ಆತನ ಆರಾಧನೆ ನಮ್ಮ ಮನೆಯಲ್ಲಿ, ಆತನ ಗೌರವ ನಮ್ಮ ಮನೆಯಲ್ಲಿ. ಹಲ್ಲೆಲೂಯಾ. ಕಂಪ್ಲೇಂಟ್ ಬರ್ತದೆ ಯಾವಾಗಲೂ. ನಮ್ಮ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ, ಕೆಲವರು ಅಂತಾರೆ, ಮನೆಗೆ ಹೋಗೋಕ್ಕೆ ಮನಸ್ಸು ಬರಂಗಿಲ್ಲ. ಮನೆಯ ನಮ್ಮ ವಾತಾವರಣ ಯಾವ ರೀತಿ ಇದೆ? ಒಂದು ಚಿಕ್ಕ ಪರಲೋಕ ಆಗಿರ್ಬೇಕು ನಮ್ಮ ಮನೆ. ಒಬ್ಬರನ್ನೊಬ್ರು ಸಹಿಸ್ಕೊಂಡು ಹೋಗೋದು, ಒಬ್ಬರನ್ನೊಬ್ರು ಕ್ಷಮಿಸೋದು, ಒಬ್ಬರನ್ನೊಬ್ರು ಪ್ರೀತಿಯಲ್ಲಿರೋದು. ಯೋಚನೆ ಮಾಡ್ರಿ, ನಿಮ್ಮ ಮನೆ ಈ ರೀತಿ ಆದರೆ, ನಾನಂತೇನೆ ಕೆಲಸಕ್ಕೆ ಒಂದು 15 ನಿಮಿಷ ಮೊದಲೇ ಬಿಟ್ಟು ಬರ್ತಾರೆ. ಒಂದು ಜೋಕ್ ಹೇಳ್ತಾರೆ, ಅವು ಯಾರೋ ಮನುಷ್ಯ ಡಾಕ್ಟರ್ ಹತ್ರ ಹೋಗಿದ್ದ ಅಂತ. ಏನೋ ಅವನಿಗೆ ಸಿಟ್ಟು ಬಂತು, ಯಾರೋ ಏನೋ ಅಂದರು, ಅಂದರೆ ಇಂಗ್ಲೀಷ್ನಲ್ಲಿ ಬೈತಾರೆ, ಗೋ ಟು ಹೆಲ್ ಅಂತ. ಅವನ ಮನೆಗೆ ಹೋದ. Our houses are supposed to be like heaven. ನಮ್ಮ ಕರೆವಿಕೆ ಪರಲೋಕದ ಕರೆವಿಕೆ ಇದೆ. We are called to bring heaven on this earth. Hallelujah. Hallelujah. ಆಟೋಮೆಟಿಕ್ ಆಗಿ ಆಗಂಗಿಲ್ರಿ. You have to understand your call. You have to understand your call. ಉದ್ದೇಶಪೂರ್ವಕವಾಗಿ ನಾನು ಇದನ್ನು ಮಾಡಬೇಕು. ನನ್ನ ವಾತಾವರಣದಲ್ಲಿ, ನಾನಿರುವಂಥ ಕೆಲಸ ಮಾಡುವಂಥ ವಾತಾವರಣದಲ್ಲ ಸಹ ನಾನು ಅದನ್ನು, ನಾನು ನಿನ್ನೆ ಹೇಳ್ತಾ ಇದ್ದೆ, ಇಟ್ಸ್ ಅ ಕಿಂಗ್ಡಮ್ ಕಲ್ಚರ್ ಐ ವಾಂಟ್ ಟು ಸ್ಪ್ರೆಡ್. ರಾಜ್ಯದ, ಪರಲೋಕ ರಾಜ್ಯದ ಒಂದು ವಾತಾವರಣ ನಾನು ವಿಸ್ತರಿಸಬೇಕು. Wherever I am, it should be a peaceful place, a joyful place, a
a righteous place. That is the kingdom of God. ದೇವರ ರಾಜ್ಯ, ಪರಲೋಕ ರಾಜ್ಯ ಅದು. ದೇವರು ನಮ್ಮನ್ನು ಅಂಥ ಒಂದು ಕರೆಯಿಂದ ನಮಗೆ ಕರೆದಿದ್ದಾನೆ. ಹಲ್ಲೆಲೂಯ. ಪ್ರಯತ್ನ ಮಾಡ್ತೀರಾ? ಹಲ್ಲೆಲೂಯ. ಮನೆಯಾಗ ಎಲ್ಲರೂ ಕಿರಿಕಿರಿ ಮಾಡ್ತಾ ಇರ್ಬೋದು, ಆದರೆ ನೀವು ಹೇಳ್ರಿ, ನೋ, ಐ ಚೂಸ್ ಟು ಸ್ಟೇ ಪೀಸ್ಫುಲ್. ಆಮೆನ್. ಹಲ್ಲೆಲೂಯ. ಎಲ್ಲ ಕಡೆ ಶಬ್ದ ಇದೆ, ಜಗಳ ಇದೆ, ಅದು ಇದೆ. ನೋ, ನಾನಂತೇನೆ ಇದನ್ನು ಯಾರು ಪ್ರಾಕ್ಟೀಸ್ ಮಾಡ್ತಾರಲ್ರಿ, ಏನಂತಾರೆ, ಸ್ಟಾಮ್ ಬಿರುಗಾಳಿ ಮಧ್ಯದಾಗೂ ನಿದ್ದೆ ಬರ್ತದೆ ನಿಮಗೆ. ಹಡ್ಗ ಮುಳುಗಕತ್ತದ, ಇಲ್ಲ ನಾ ಮಕ್ಕೋತೀನಿ ನಾನು. ದಟ್ ಈಸ್ ದ ಪೀಸ್ ಫ್ರಮ್ ಹೆವೆನ್. ಅಂತ ಒಂದು ಶಾಂತಿ ಪರಲೋಕದಿಂದ ಸಿಗ್ತದೆ. ಆ ಒಂದು ನಿಮ್ಮ ಕರೆಯಲ್ಲಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಶಿಷ್ಯರೆಲ್ಲ ಅಂದರು, ಸ್ವಾಮಿ ಸಾಯ್ತಾ ಇದ್ದೇವೆ, ಮುಳುಗ್ತದ ದೋಣಿ. ನೀವು ನೀರಾಗೆ ಇರೋರು, ನೀವು ನೀರಿಂದ ಅಂತಿದ್ರೆ ಇಲ್ಲ, ಏನಂತಾರೆ, ಬಿರುಗಾಳಿ ಬಹಳ ರಭಸವಾಗಿದೆ, ಕಷ್ಟಗಳು ಒಂದೇ ಸಲ ಎಲ್ಲ ಕಡೆಯಿಂದ ಬಂದವೆ. ಸ್ವಾಮಿ ಅಂತಾನೆ, ಇಲ್ಲ, ನಾವು ಸಾಯ್ತೀವಿ, ಎಲ್ಲರ ಬಾಯಾಗ ಬರೇ ಸಾಯೋದಂದೇ. ಸ್ವಾಮಿ ಅದ್ದ ಕರೆಕ್ಟ್ ಅದ. ಅದು ನಿಮ್ಮ ಮನಸ್ಸಿನಾಗ ಏನಿರ್ತಲ್ಲ ನಿಮ್ಮ ಬಾಯಿಗೆ ಬರ್ತದೆ. ಅವ್ರ ಯೋಚನೆ ಏನಿತ್ತು, ಸಾಯ್ತೀವಿ. ಸ್ವಾಮಿ ಅಂತ, ಸ್ವಾಮಿ ಮನಸ್ಸಿನಾಗ ಏನಿತ್ತು, ಒಂದು ಶಾಂತಿ ಇತ್ತು. ಎದ್ದ ತಕ್ಷಣ ಏನಂದ, ಶಾಂತವಾಗಿ. Hallelujah. Carry that heaven in your heart. ಪರಲೋಕವನ್ನು ನಿಮ್ಮ ಹೃದಯದಲ್ಲಿ ನೀವು ಹೊತ್ಕೊಂಡು ಹೋಗ್ರಿ. ಆಗ ಪರಲೋಕದ ಭಾಷೆಯನ್ನು ಮಾತಾಡ್ತೀರಿ. ಅಸಾಧ್ಯವಾದ ವಿಷಯಗಳನ್ನು ಮಾತಾಡಲ್ಲ. ಪರಲೋಕದಲ್ಲಿ ಯಾವುದರ ಅಸಾಧ್ಯನ ಇಲ್ಲ, ಸಾಧ್ಯವಾಗುವಂಥ ವಿಷಯಗಳನ್ನು ಮಾತಾಡ್ತೀವಿ. ಅಸಾಧ್ಯವಾದರೂ ಸಹ ಸಾಧ್ಯವಾಗುವ ವಿಷಯಗಳನ್ನು ಮಾಡ್ತೇವೆ. ಆ ಸಮಾಧಿ ಮುಂದೆ ನಿಂತು ಸಹ ನೀವು ಹೇಳುವರೆ, ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯ, ಹಲ್ಲೆಲೂಯ. ನಂಬಿಕೆ ಮಾತ್ರ ಇರಲಿ. ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ನೋಡ್ತೀಯ. ಮಹಿಮೆ ಎಲ್ಲಿದೆ? ಪರಲೋಕದಲ್ಲಿದೆ. ಆ ಪರಲೋಕದ ನಿಮ್ಮಲ್ಲಿದ್ದರೆ ಆ ಮಹಿಮೆಯು ಸಹ ನಿಮ್ಮೊಟ್ಟಿಗೆ ಚಲಿಸ್ತದೆ. ಹಲ್ಲೆಲೂಯ, ರೈಟ್. ನಿಮ್ಮ ಕರೆ ಮೊದಲನೇದು ಯಾವುದು? ಕೀಳಮಟ್ಟದವರಿಗೆ ದೇವರು ಕರೀತಾನೆ. ಅರ್ಹತೆ ಇಲ್ಲದವರಿಗೆ ಕರೀತಾನೆ. ಎರಡನೇದಾಗಿ ನಿಮ್ಮ ಕರೆ ಉನ್ನತ ಮಟ್ಟವಾದದ್ದು, ಚಿಕ್ಕದಾದದ್ದಲ್ಲ. ಹಲ್ಲೆಲೂಯ. somebody said, no pastor, we have to be humble enough. ನಾವು ದೀನರಾಗಬೇಕು. ನಮ್ಮನ್ನು ನಾವು ಯಾವಾಗಲೂ ಸೇವಕರಂತೆ ನೋಡಬೇಕು. You begin as a servant, you end up as a king. Hallelujah. ಇದನ್ನು ಅರ್ಥ ಮಾಡ್ಕೊಳ್ರಿ. You begin as a servant, but you end up as a king. ನಾನೊಂದು ವಿಷಯ ಯಾವಾಗಲೂ ಹೇಳ್ತೇನೆ, ನಮ್ಮ ದೇವರು ಕರೀಲಿಕ್ಕೆ ಹೆಂಗಿದೆ ಅಂತಂದರೆ, ನೀ ಯಾವ ಸ್ಥಿತಿಯಲ್ಲಿದ್ದಿ, ಯಾವ ಪರಿಸ್ಥಿತಿಯಲ್ಲಿದ್ದಿ, ಅದೇ ಪರಿಸ್ಥಿತಿಯಲ್ಲಿ ಬಾ, ನಿನ್ನನ್ನು ಅಪ್ಪಿಕೊಳ್ಳುತ್ತೇನೆ. ನೀನು ಶುದ್ಧನಾಗಿ ಬಾ ಎಂಬುದಾಗಿ ಎಂದೂ ದೇವರು ಹೇಳಲಿಲ್ಲ. ನನ್ನ ಹತ್ರ ಬಾ, ನಾನು ಶುದ್ಧ ಮಾಡ್ತೇನೆ. ಹಲ್ಲೆಲೂಯ. ನೀ ಯಾವ ಪರಿಸ್ಥಿತಿಯಲ್ಲಿದ್ದಿ ಅದೇ ಪರಿಸ್ಥಿತಿ, ನಿನ್ನ ಪ್ರೀತಿ ಮಾಡ್ತೇನೆ. ಯಾವ ಪರಿಸ್ಥಿತಿಯಲ್ಲಿದ್ದಿ ಅದೇ ಪರಿಸ್ಥಿತಿಯಲ್ಲಿ ನಿನ್ನನ್ನು ಸ್ವೀಕಾರ ಮಾಡ್ತೇನೆ. ಆದ್ರೆ ದೇವರು ನನಗೆ ಎಷ್ಟು ಪ್ರೀತಿ ಮಾಡ್ತಾನಲ್ಲ, ನಾ ಯಾವ ಪರಿಸ್ಥಿತಿಯಲ್ಲಿದ್ದೇನಲ್ಲ ಅದೇ ಪರಿಸ್ಥಿತಿಯಲ್ಲಿ ಇರಕ್ಕೆ ಕೊಡಂಗಿಲ್ಲ. ನನಗೆ ನಿನಗೆ ಸ್ವೀಕಾರ ಮಾಡಿದಂಥ ಪರಿಸ್ಥಿತಿ ಬೇರೆ, ಸ್ವೀಕಾರ ಮಾಡಿದ ಮೇಲೆ ನಿನಗೆ ಮೇಲೆತ್ತುವ ಒಂದು ಪರಿಸ್ಥಿತಿ ಬೇರೆ. Hallelujah. Amen. That is his love. ನಮ್ಮ ಮೇಲೆತ್ತುವುದು ಆತನ ಪ್ರೀತಿಯಾಗಿದೆ. ನಮ್ಮ ಉನ್ನತ ಸ್ಥಾನಕ್ಕೆತ್ತುವುದು ಆತನ ಪ್ರೀತಿಯಾಗಿದೆ. ಆತನಂತಾನೆ ನಿನಗೆ ಕರಿವಿಕೆ ಕೊಟ್ಟಿದ್ದು ಪರಲೋಕದ ಕರಿವಿಕೆ.
ಎಲ್ಲಿಂದ ಕರೆ ಬಂತಲ್ಲ, ನೀವು ಅಲ್ಲೇ ಹೋಗುವವರಾಗಿದ್ದೀರಿ. ಹಲ್ಲೆಲೂಯ. ನಾ ಕರೆಯನ್ನು ಹಿಂಬಾಲಿಸುವಾಗ, ಬಿಕಾಸ್ ಐ ಹ್ಯಾವ್ ಎ ಹೆವೆನ್ಲಿ ಕಾಲಿಂಗ್, ಐ ನೋ ಫಾರ್ ಶೂರ್ ಐ ಆಮ್ ಗೋಯಿಂಗ್ ಟು ಗೋ ಟು ಹೆವೆನ್. ಹಲ್ಲೆಲೂಯ. ಆಮೆನ್. ಓಕೆ, ಕ್ವಿಕ್ಲಿ ಕೊನೆಯದಾಗಿ 2 ತಿಮೋಥೆ 1ನೇ ಅಧ್ಯಾಯ 9ನೇ ವಚನ. 2 ತಿಮೋಥೆ 1ನೇ ಅಧ್ಯಾಯ 9ನೇ ವಚನ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಹಲ್ಲೆಲೂಯ. ಹಲ್ಲೆಲೂಯ. 3ನೇ ವಿಷಯ, ನಿಮ್ಮ ಕರೆ ಯಾವ ರೀತಿ ಇದೆ? ಒಂದು ಪರಿಶುದ್ಧವಾದ ಕರೆ. ಹಲ್ಲೆಲೂಯ. ನಿಮ್ಮ ಕರೆ ಯಾವ ರೀತಿ ಇದೆ? ಒಂದು ಪರಿಶುದ್ಧವಾದ ಕರೆ. ಇದರಲ್ಲಿ ಯಾವುದು ಮಿಕ್ಸ್ಚರ್ ಇಲ್ಲ. ನಿಮಗೆ ಕರೆದು ನಿಮ್ಮ ಕೆಲಸ ಆಗಸ್ಟ್ ನಿಮಗೆ ಯೂಸ್ ಮಾಡಿ ಆಮೇಲೆ ನನಗೆ ಬಿಸಾಕ್ಬಿಡ್ತೇನೆ, ಇಂಥ ಕರೆ ಅಲ್ಲ ಇದು. ಈ ರೀತಿ ಮನುಷ್ಯರು ಕರೀತಾರೆ, ಈ ರೀತಿ ಲೋಕದ ಜನರು ಉಪಯೋಗಿಸ್ತಾರೆ. ಕೆಲಸ ಆಗಷ್ಟ ನೀವೇ ಅಲ್ಲ ಅವರಿಗೆ. ಕೆಲಸ ಆಯ್ತು, ನಿಮ್ಮ ಫೋನ್ ನಂಬರ್ ಬ್ಲಾಕ್ ಮಾಡ್ತಾರೆ, ನಿಮ್ಮ ಫೋನ್ ನಂಬರ್ ಡಿಲೀಟ್ ಮಾಡ್ತಾರೆ. ಆದರೆ ಪರಿಶುದ್ಧವಾದ ಕರೆಯಿಂದ ಕರೆದ ಆತನು ನಿಮ್ಮನ್ನೆಂದೂ ಕೈ ಬಿಡೋಂಗಿಲ್ಲ, ನಿಮ್ಮನ್ನು ತ್ಯಜಿಸುವುದಿಲ್ಲ. ಹಲ್ಲೆಲೂಯ. ನಮ್ಮ ಸುಕೃತ್ಯಗಳನ್ನು ನೋಡಿ ಆತನ ಕರೆದಿಲ್ಲ. ನೀನು ನನ್ನ ಸಲ ಇಷ್ಟೊಂದು ಮಾಡಿದಿಲ್ಲ, ನಿನಗೆ ಕರಿತೀನಿ. ಆತನ ಕರೆದಿದ್ದು ಒಂದೇ ಒಂದು ವಿಷಯ, ಆತನ ಕೃಪೆಯಿಂದ. ಹಲ್ಲೆಲೂಯ. ಅದಕ್ಕೆ ಅಂತೇನೆ ಈ ಕರೆ ಎಲ್ಲರಿಗಿದೆ, ಪಾರ್ಶಾಲಿಟಿ ಇಲ್ಲ ಇದರಲ್ಲಿ. ನೀ ಜಾಸ್ತಿ ಮಾಡಿದಿ, ನೀ ಕಡಿಮೆ ಮಾಡಿದೆ ಇಲ್ಲ. ಆತನಂತಾನೆ ನನ್ನ ಕೃಪೆ ಎಲ್ಲರಿಗೆ ಓಪನ್ ಆಗಿದೆ, ಎಲ್ಲರಿಗೆ ಆಹ್ವಾನ ಮಾಡ್ತದೆ ಇದು. ಯಾಕಂದ್ರೆ ನನ್ನ ಕರೆ ಒಂದು ಪವಿತ್ರವಾದ ಕರೆ, ಇದರಲ್ಲಿ ಕಲ್ಮಶವಿಲ್ಲ. ಸೆಲ್ಫಿಶ್ನಲ್ಲಿ ಏನಂತಾರೆ, ಸ್ವಾರ್ಥತೆ ಇಲ್ಲ ಇದರಲ್ಲಿ. ಯೋಚನೆ ಮಾಡ್ರಿ, ನಿಮ್ಮ ಕರೆದ ಆತನು ಒಂದು ಪವಿತ್ರತೆಯಲ್ಲಿ ಕರೆದಿದ್ದಾನೆ. ಹಲ್ಲೆಲೂಯ. ಒಂದು ಪವಿತ್ರವಾದ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಮೂಲಕ ಆತನು ಮಾಡಬೇಕೆಂಬುದಾಗಿ ಕರೆದಿದ್ದಾನೆ. ಹಲ್ಲೆಲೂಯ. ಮತ್ತೆ ತಿರುಗಿ ಸ್ಯಾಮ್ಸನ್ ಉದಾಹರಣೆ ಹೇಳ್ತೇನೆ. ಸ್ಯಾಮ್ಸನ್, ಯು ವರ್ ಕಾಲ್ಡ್ ವಿತ್ ಅ ಹೋಲಿ ಕಾಲಿಂಗ್, ಸೆಟ್ ಅಪಾರ್ಟ್ ಫಾರ್ ಗಾಡ್. ನಿನ್ನ ಕರೆ ಯಾವ ರೀತಿ ಇತ್ತು? ಪರಿಶುದ್ಧವಾದ ಕರೆ ಇತ್ತು. ಆತನ ಕರೆದಾಗ ಆತನು ಹುಟ್ಟುವಾಗಲೇ ತಂದೆ ತಾಯಿಗೆ ಹೇಳಿದ, ಇವನೆಂದು ಏನಂತಾರೆ, ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಇದು ಮಾಡಬಾರ್ದು, ಇದು ಮಾಡಬಾರ್ದು. ವೈ? ಬಿಕಾಸ್ ಹಿ ಈಸ್ ಅ ಸೆಟ್ ಅಪಾರ್ಟ್ ಪರ್ಸನ್. ಬೇರ್ಪಡಿಸಂತ ವ್ಯಕ್ತಿ ಇವನು. ದೇವರಂತಾನೆ, ನಾನು ನಿಮ್ಮನ್ನು ಪರಿಶುದ್ಧವಾದ ಕರೆಯನ್ನು ಕರೆಯುವಾಗ ನಿಮ್ಮನ್ನು ಬೇರ್ಪಡಿಸಿ ನಾನು ಕರೀತಾ ಇದ್ದೇನೆ. ಗುಂಪಿನಲ್ಲಿ ನೀನು ಬಾಪ ಅಂತ ಕರೆದಿಲ್ಲ ನಿನಗೆ. ನಿನ್ನ ಮೇಲೆ ನನ್ನ ದೃಷ್ಟಿ ಇಟ್ಟು, ನಿನ್ನನ್ನು ಧ್ಯಾನಿಸಿ, ನಿನ್ನನ್ನು ನೋಡಿ, ನಿನ್ನ ಹೆಸರಿಟ್ಟು ಬೇರ್ಪಡಿಸಿ ನಿನ್ನನ್ನು ಕರೆದಿದ್ದೇನೆ. ಇದು ಪರಿಶುದ್ಧವಾದ ಕರೆ. ಸ್ಯಾಮ್ಸನ್, ಯು ಮೆಸ್ಡ್ ಇಟ್ ಅಪ್. ಸ್ಯಾಮ್ಸನ್, ನೀ ಏನ್ ಮಾಡಿದಿ? ನಿನ್ನ ಕರೆ ಕಾಂಪ್ರಮೈಸ್ ಮಾಡಿದೆ. ಅದು ದೇವರಂತಾನೆ ಇವತ್ತು ಜ್ಞಾಪಕಕ್ಕೆ ತಂದುಕೊಡ್ರಿ, ನಿಮ್ಮ ಕರೆ ಪರಿಶುದ್ಧವಾದ ಕರೆ. ಯಾವಾಗ ಆತನ ಕರಿತಾನೆ, ನನ್ನಲ್ಲಿ ಒಂದು ನಿರ್ಧಾರ ಆಗಬೇಕು. ದೇವರೇ, ಈಗಿಂದ, ಇವತ್ತಿನಿಂದ, ಈ ಒಂದು ಸಮಯದಿಂದ ನಾನು ನಿನಗಾಗಿ ಜೀವಿಸ್ತೇನೆ. ನನ್ನ ಕಣ್ಣು ಆ ಕಡೆ ಈ ಕಡೆ ಹೋಗಂಗಿಲ್ಲ.
ನನ್ನ ದೃಷ್ಟಿ ಆ ಕಡೆ ಈ ಕಡೆ ಹೋಗಂಗಿಲ್ಲ. ಇದು ಇಂಥ ನೌಕರಿ ಅಲ್ರಿ, ಅಲ್ಲಿ ಪಗಾರ ಜಾಸ್ತಿ ಸಿಗ್ತದೆ ಅಂತ ಅಲ್ಲಿ ಹೋಗೋದು ಇಲ್ಲ. ಐ ಹ್ಯಾವ್ ಕಮಿಟೆಡ್ ಟು ಒನ್ ಥಿಂಗ್ ಅಂಡ್ ಐ ವಿಲ್ ಸ್ಟೇ ದೇರ್. ಯಾವುದಕ್ಕೆ ನಾನು ಅರ್ಪಿಸಿಕೊಟ್ಟಿದ್ದೇನೆ ನಾನು ಆ ಸ್ಥಳದಲ್ಲಿ ಇರ್ತೇನೆ. ದೇವರಂತಾನೆ, ನೀ ಇದ್ದ ಸ್ಥಳದಲ್ಲೇ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಹಲ್ಲೆಲೂಯಾ. ನೀನು ಹುಡುಕೊಂಡು ಹೋಗ್ಬೇಕಾಗಿಲ್ಲ, ನೀನಿದ್ದಂಥ ಸ್ಥಳದಲ್ಲೇ ನೀನಿರು. ಯಾಕಂದ್ರೆ ನಿನ್ನ ಕರೆದಾತನು ಪರಿಶುದ್ಧವಾದ ಕರೆಯಿಂದ ಕರೆದಾತ. ಹಲ್ಲೆಲೂಯಾ. 3 ವಿಷಯಗಳು ನೆನ್ಪಿಟ್ಕೊಳ್ರಿ. ನಿಮ್ಮ ಕರೆ ಯಾವ ರೀತಿಯಾಗಿದೆ? ಯಾವುದೇ ಒಂದು ಅರ್ಹತೆ ಇರಲಾರದೆ ದೇವರು ನಿಮ್ಮನ್ನು ಕರೆದಿದ್ದಾನೆ. ನಿಮ್ಮ ಕರೆ ಒಂದು ಉನ್ನತವಾದ ಕರೆ. ನಿಮ್ಮ ಕರೆ ಒಂದು ಪರಲೋಕದ ಕರೆಯಾಗಿದೆ. ನಿಮ್ಮ ಕರೆ ಒಂದು ಪರಿಶುದ್ಧವಾದ ಕರೆಯಾಗಿದೆ. ಹಲ್ಲೆಲೂಯಾ. ಇಂಥ ಒಂದು ಕರೆಯನ್ನು ಅಲಕ್ಷ್ಯ ಮಾಡಿದರೆ ನಿಮಗನಿಸ್ತದೆ ದೇವರು ಸುಮ್ಮನೆ ಇರ್ತಾನ? ಇವತ್ತು ನಿರ್ಧಾರ ನಮ್ದಾಗಿರ್ಬೇಕು. ದೇವರೇ, ಯಾವ ಒಂದು ಕರೆಯಿಂದ ನೀನು ಕರೀತಾ ಇದ್ದೀನಿ. ಕೊನೆಯದಾಗಿ ಒಂದು ವಚನ ಓದ್ತೇನೆ, ಮುಗಿಸೋಣ. 2 ಪೀಟರ್ 1st chapter 10th verse. 2 ಪೇತ್ರ 1ನೇ ಅಧ್ಯಾಯ 10ನೇ ವಚನ. ಆದದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ನೀವು ಎಂದೂ ಎಡುವುದಿಲ್ಲ. Hallelujah. One of my favorite verse. ದೇವರಂತಾನೆ, ನೀವು ನಿಮ್ಮ ಕರೆಯಲ್ಲಿ ದೃಢವಾಗಿ ಇರೋದಕ್ಕೆ ನೀವು ಪ್ರಯತ್ನ ಪಟ್ಟರೆ ನೀವು ಎಂದಿಗೂ ಎಡುವುದಿಲ್ಲ. ಇಂಗ್ಲಿಷ್ನಲ್ಲಿ ಬಹಳ ಚೆನ್ನಾಗಿದೆ, ಯು ವಿಲ್ ನೆವರ್ ಫಾಲ್. ಹಲ್ಲೆಲೂಯಾ. ನೀವೆಂದೂ ಬೀಳಕ್ಕೆ ಸಾಧ್ಯನೇ ಇಲ್ಲ. ಯಾವ ವ್ಯಕ್ತಿಗೆ ತನ್ನ ಕರೆಯ ಬಗ್ಗೆ ಒಂದು ಸ್ಪಷ್ಟತೆ ಇದೆ, ಯಾವ ವ್ಯಕ್ತಿಗೆ ತನ್ನ ಕರೆ ಯಾವ ರೀತಿಯಾದ ಕರೆ ಇದೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳುವಾಗ, ನನ್ನನ್ನು ಕರೆದಾತನು ಯಾರು, ಎಂಥ ಒಂದು ಕರೆಯಿಂದ ನನ್ನನ್ನು ಕರೆದಿದ್ದಾನೆ, ಇದರ ಬಗ್ಗೆ ನನಗೆ ಸ್ಪಷ್ಟತೆ ಇದ್ದರೆ, ಅದರ ಮೇಲೆ ನಾನು ದೃಢವಾಗಿ ನಿಂತರೆ ನಾನು ಬೀಳುವುದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಇಷ್ಟ? ಇಲ್ರಿ ಪಾಸ್ಟರ್, ಜೀವನ ಅಂದ್ರೆ ಹಂಗೆ ರೀ, ಬೆದ್ಕೊಂಡು ಎದ್ಕೊಂಡು ಹೋಗ್ತೀವಿ. ದೇವರಂತಾನೆ, ನಿಮ್ಮ ಕರೆ ನಿಮಗೆ ಗೊತ್ತಿದ್ರೆ ನೀವು ಬೀಳಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಫೈನಲ್ ಇನ್ನೊಂದು ವರ್ಸ್, ರೈಟ್? ಟರ್ನ್ ವಿತ್ ಮೀ ಟು Romans 11:29. ದೇವರು ವರಗಳನ್ನು ಅನುಗ್ರಹಿಸುವುದಕ್ಕೆ ಜನರನ್ನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ. Hallelujah. I like it in English. ಏನಂತೆ? For the gifts and calling of God are without repentance. Right? English ನಲ್ಲಿ ಇನ್ನೊಂದಿದೆ, are irrevocable. Hallelujah. ಅಂದ್ರೆ ದೇವರಂತಾನೆ, ಒಂದ್ಸಲ ನಿನ್ನ ಕರೆದ ಮೇಲೆ ಮುಗೀತು. ಹಲ್ಲೆಲೂಯಾ. ನನ್ನ ಕರೆ ನನ್ನಿಂದ ಯಾವತ್ತೂ ಆತನ ವಾಪಸ್ ಹೋಗಿಲ್ಲ. ಈ ಕರೆ ನೀ ಯಾವ ರೀತಿ ಉಪಯೋಗಿಸ್ತೀಯ ಅದು ನಿನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹಿಂಗದಲ್ಲ, ದೇವರಂತಾನೆ ನಿನಗೆ ಒಂದು ವರದಾನ ಕೊಟ್ಟಿದ್ದೇನೆ, ಒಂದು ಗಿಫ್ಟ್ ಕೊಟ್ಟಿದ್ದೇನೆ, ನಿನಗೆ ದಿನ ಬಂದು ಕೇಳಂಗಿಲ್ಲ. ಈಗ ಯೋಚನೆ ಮಾಡಿ, ಒಂದು ಗಿಫ್ಟ್ ಶರ್ಟ್ ಕೊಟ್ಟೆ, ರೈಟ್? ನಾ 1 ವಾರ ಆಯಿತು, 2 ವಾರ ಆಯಿತು, ಹಾಕ್ಕೊಳ್ಳೇ ಇಲ್ಲ. ಮೆಲ್ಲಗೆ ಬಂದು ಕೇಳ, ಕಲರ್ ಇಷ್ಟ ಬಂದಿಲ್ಲ, ಸೈಜ್ ಕರೆಕ್ಟ್ ಇಲ್ಲ, ಕೇಳ್ತೀವಲ್ಲ. ಯಾಕಂದ್ರೆ ನಮ್ದು ಅಪೇಕ್ಷೆ ಕೊಟ್ಟ ಮೇಲೆ ನಮ್ಮ ಮುಂದಿನ ಹಾಕೋಬೇಕು ಮತ್ತೆ. ದೇವರಂಗಿಲ್ಲ ಅಂತೆ, ನಿನಗೆ ಕೊಟ್ಟು ಬಿಡ್ತೀನಿ, ಅದ್ರ ಬಗ್ಗೆ ಕೇಳೋದಿಲ್ಲ. ನೀ ಯಾವ ರೀತಿ ಉಪಯೋಗ ಮಾಡ್ಕೋತಿ ಅದನ್ನು ಮಾಡ್ಕೊ, ಅದನ್ನು ವಾಪಸ್ ಅವನ ಕೇಳೋದಿಲ್ಲ.
Hallelujah. There is a calling and a gift that God gives which He will never revoke back. ಅದನ್ನು ಹಿಂತಿರುಗಿ ತಗೊಂಡಿಲ್ಲ. Hallelujah. ಇಂಥ ಒಂದು ಕರೆಯಲ್ಲಿ ನೀವು ಜೀವನ ಮಾಡಬೇಕು. Hallelujah. ನಾನು ಇವತ್ತು ಪ್ರಾರ್ಥನೆ ಮಾಡ್ತೇನೆ, ದೇವರೇ ಈ ಸಭೆಯನ್ನು ಇಂಥ ಒಂದು ಕರೆಯಲ್ಲಿ ಮುಂದೆ ನಡೆಸ್ತಾ ಹೋಗಿ. Hallelujah. ನೀವು ಯಾವ ಮಟ್ಟದಲ್ಲಿಲ್ಲ, ದೇವರು ಇನ್ನ ಉನ್ನತಕ್ಕೆ ಏರಿಸ್ತಾರೆ. ನಿಮ್ಮ ಕರೆ ಪರಲೋಕದ ಕರೆ, ಪರಲೋಕವನ್ನು ಭೂಲೋಕದ ಮೇಲೆ, ಆ ಒಂದು ವಾತಾವರಣ, ಪರಲೋಕದ ವಾತಾವರಣ ಭೂಲೋಕದ ಮೇಲೆ ಬರುವವರೆಗೂ ನೀವು ಕಾರ್ಯ ಮಾಡಬೇಕು. ನಿಮ್ಮ ಕರೆ ಪರಿಶುದ್ಧ ಕರೆ ಎಂಬುದಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ನಿಮ್ಮಲ್ಲಿಯೇ ಒಂದು ವ್ಯತ್ಯಾಸವಾದ ಮನಸ್ಸುಗಳನ್ನು ಉಂಟು ಮಾಡಿ ಈ ಕರೆಯನ್ನು ಬೇರ್ಪಡಿಸಬೇಡ್ರಿ. ಹಲ್ಲೆಲೂಯಾ. ನಿಮ್ಮ ಕರೆಯನ್ನು ನೀವು ಸ್ಥಿರಪಡಿಸಿದ್ರೆ ನಿಮ್ಮ ಸಭೆ ಎಂದು ಬೀಳಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವ ಕರೆಯಿಂದ ನಿಮ್ಮನ್ನು ಕರೆದಿದ್ದಾನೆ ಆತನು ಎಂದೂ ಅದನ್ನು ತಿರುಗಿ ವಾಪಸ್ ತಗೊಂಡಿಲ್ಲ. ಹಲ್ಲೆಲೂಯಾ. ಆಮೇಲೆ Hallelujah.